ಶಿವಣ್ಣ ಸರ್. ಓಕೆ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲ ಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯ ತರಣಿಃ ಭಾಸತಾಂ ನೋ ಹೃದಂಬರೆ. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತಾ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರಾತ್ ಶ್ರೀಪಾದರಾಣ್ಮುನಿಃ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ತಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ ಕಾಮಧೇನುಂಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ವಂದಾರು ಕಲ್ಪತರವೇ ವಾದಿ ಕೈರವ ಭಾನವೇ ಶ್ರೀರಾಮಚಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಗತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶ್ರೀಪಾದರಾಜರ ಆರಾಧನಾ ಸಂದರ್ಭವಾಗಿ ಶ್ರೀಯುತ ನಾಗೂರು ಶ್ರೀನಿವಾಸರವರು ಅವರ ಒಂದು ಸಂಸ್ಥೆಯಿಂದ ಟ್ರಸ್ಟ್ ವತಿಯಿಂದ ಆನ್ಲೈನ್ ನಲ್ಲಿ ಜ್ಞಾನಯಜ್ಞವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ನನ್ನನ್ನು ಅವರು ಭಾಗಿಗಳಾಗಿ ಮಾಡಿದ್ದು ನನಗ ಒಂದು ಅದೃಷ್ಟ. ನನಗೆ ಅವರು ವಾದಿರಾಜ ಶ್ರೀಪಾದರಾಜರಿಂದ ವಿರಚಿತವಾದಂತಹ ಮಧ್ವನಾಮವನ್ನು ಕುರಿತು ಉಪನ್ಯಾಸ ಮಾಡುತ್ತ ಹೇಳಿದ್ದಾರೆ. ಹಾಗೆ ನಾನು ಶ್ರೀಪಾದರಾಜರಿಂದ ವಿರಚಿತವಾದಂತಹ ಮಧ್ವನಾಮವನ್ನ ಯಥಾಶಕ್ತಿ ಯಥಾಮತಿ ಶ್ರೀಪಾದರಾಜರ ಅನುಗ್ರಹದಿಂದ ಹಾಗೂ ಹರಿವಾಯು ಎಲ್ಲ ಗುರುಗಳ ಅನುಗ್ರಹದಿಂದ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಮಧ್ವನಾಮ ಅಂತ ಶ್ರೀಪಾದರಾಜರು ರಚನೆ ಮಾಡಿ ನಮಗೆ ಕನ್ನಡ ವಾಯುಸ್ತುತಿ ಅಂತ ಇದು ಪ್ರಸಿದ್ಧವಾಗಿದೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ವಾಯುದೇವರ ಮಹತ್ವವನ್ನ, ವಾಯುದೇವರ 3 ಅವತಾರಗಳನ್ನ ವರ್ಣಿಸಿದ್ದಾರೆ. ಅವರ ಮಕ್ಕಳಾದಂತಹ ಪಂಡಿತ ನಾರಾಯಣಾಚಾರ್ಯರು ಸುಮಧ್ವ ವಿಜಯವನ್ನು ರಚನೆ ಮಾಡಿ ಅವರು 3 ಅವತಾರಗಳನ್ನ ವರ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ವೇದದಲ್ಲಿ ಬಳಿತ್ಥಾ ಸೂಕ್ತದಲ್ಲಿ ನಮಗೆ ವಾಯುದೇವರ 3 ಅವತಾರಗಳು ವರ್ಣಿಸಲ್ಪಟ್ಟಿದೆ. ಅದೇ ರೀತಿಯಾಗಿ ಪಂಡಿತ ಪ್ರಕಾಂಡರಾದಂತಹ ರಾಜತ್ರಯರಲ್ಲಿ ನಮ್ಮ ಮಾಧ್ವ ಪರಂಪರೆಯಲ್ಲಿ ರಾಜತ್ರಯರು ಅಂತ ಶ್ರೀಪಾದರಾಜರು, ವ್ಯಾಸರಾಜರು ಮತ್ತು ವಾದಿರಾಜರು, ಇವರು 3 ಜನ ರಾಜತ್ರಯರು ಅಂತ ಪ್ರಸಿದ್ಧರು. ಈ 3 ಜನ ಉದ್ದಾಮ ಪಂಡಿತರು ವ್ಯಾಸ ಸಾಹಿತ್ಯದಲ್ಲಿ ಆಗಿದ್ದರು.
ವ್ಯಾಸ ಸಾಹಿತ್ಯದಲ್ಲಿ ಉದ್ದಾಮ ಗ್ರಂಥಗಳನ್ನ ರಚನೆ ಮಾಡಿ ಅಷ್ಟೇ ಅಲ್ಲದೆ 3 ಜನ ಪಾಮರ ಜನರಲ್ಲೂ ಇರುವಂತಹ ಮುಕ್ತಿಯೋಗ್ಯ ಜೀವರನ್ನ ಉದ್ಧಾರ ಮಾಡಬೇಕು ಎಂಬುವ ದೃಷ್ಟಿಯಿಂದ ಕನ್ನಡದ ಹರಿದಾಸ ಸಾಹಿತ್ಯವನ್ನ ಈ 3 ಜನ ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಮಹಾನುಭಾವರು. ಇಲ್ಲಿ ಇನ್ನೊಂದು ಸ್ವಾರಸ್ಯವಾದಂತಹ ವಿಷಯವೇನು ಅಂತ ಹೇಳಿದರೆ, ಈ 3 ಜನ ಒಬ್ಬರಿಗೆ ಒಬ್ಬರು ಗುರುಗಳು ಶಿಷ್ಯರಾಗಿ ಬಂದಿದ್ದಾರೆ. ಶ್ರೀಪಾದರಾಜರು ವ್ಯಾಸರಾಜರಿಗೆ ಗುರುಗಳಾದರೆ ವ್ಯಾಸರಾಜರು ವಾದಿರಾಜರಿಗೆ ಗುರುಗಳು. ಈ 3 ಜನ ರಾಜತ್ರಯರು ವ್ಯಾಸ ಸಾಹಿತ್ಯದಲ್ಲಿ ಗ್ರಂಥಗಳನ್ನ ವ್ಯಾಖ್ಯಾನ ಗ್ರಂಥಗಳನ್ನ ರಚನೆ ಮಾಡಿ ಮಧ್ವ ಸಿದ್ಧಾಂತದ ಒಂದು ಸಂಸ್ಕೃತ ಗ್ರಂಥಗಳಿಗೆ ಅವರು ಪುಷ್ಟಿಯನ್ನ ಕೊಟ್ಟು ಅವುಗಳನ್ನ ಚೆನ್ನಾಗಿ ಪಂಡಿತರಿಗೆ ಜಿಜ್ಞಾಸುಗಳಿಗೆ ಜ್ಞಾನವನ್ನು ಕೊಟ್ಟಿದ್ದೇ ಅಲ್ಲದೆ ಕನ್ನಡ ಸಾಹಿತ್ಯದಲ್ಲೂ ಕೂಡ 3 ಜನ ದೇವರ ನಾಮಗಳನ್ನ ಉಗಾಭೋಗಗಳನ್ನ ಇವರನ್ನೆಲ್ಲ ರಚನೆ ಮಾಡಿ ಕನ್ನಡ ಹರಿದಾಸ ಸಾಹಿತ್ಯವನ್ನು ಕೂಡ ಪುಷ್ಟೀಕರಿಸಿದಂತಹ ಮಹಾನುಭಾವರು ಈ 3 ಜನರಲ್ಲಿ ಮೊದಲಿನವರು ಶ್ರೀಪಾದರಾಜರು. ಶ್ರೀಪಾದರಾಜರು ಕನ್ನಡದಲ್ಲಿ ರಂಗವಿಠಲ ನಾಮಾಂಕಿತದಿಂದ ಅನೇಕ ದೇವರ ನಾಮಗಳು ಉಗಾಭೋಗಗಳು ಬರೆದು ಅದರಲ್ಲಿ ಆ ಕನ್ನಡ ಹರಿದಾಸ ಸಾಹಿತ್ಯದಲ್ಲಿ ಮಧ್ವನಾಮ ಎಂಬುವಂತಹ 29 ನುಡಿಗಳಿಂದ ಕೂಡಿರುವಂತಹ ಮಧ್ವನಾಮವನ್ನ ರಚನೆ ಮಾಡಿದರೆ ಅದಕ್ಕೆ ಜಗನ್ನಾಥದಾಸರು ಫಲಶ್ರುತಿಯನ್ನ ಬರೆದು 3 ಪದ್ಯಗಳಲ್ಲಿ ನುಡಿಗಳಲ್ಲಿ ಬರೆದು ಒಟ್ಟು ಈ ಮಧ್ವನಾಮ 32 ನುಡಿಗಳಿಂದ ಕೂಡಿದ್ದು ವಾಯುದೇವರು ಹನುಮ ಭೀಮ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ. ಅವರು 32 ಲಕ್ಷಣೋಪೇತರು, ಅಂದ್ರೆ 32 ಲಕ್ಷಣಗಳಿಂದ ಕೂಡಿದವರು. ಅದಕ್ಕೆ ತಕ್ಕಂತೆ ನಮಗೆ ಈ ಮಧ್ವನಾಮ 29 ಮತ್ತು 3 ಎರಡು ಸೇರಿದ್ರೆ ಫಲಶ್ರುತಿಯ ಜೊತೆಗೆ 32 ಪದ್ಯಗಳು, ಅಂದ್ರೆ 32 ಲಕ್ಷಣಗಳಿಂದ ಆ ರೀತಿಯಾಗಿ ಸಾಂಕೇತಿಕವಾಗಿರುವಂತೆ ಮಾಡಿದ್ದಾರೆ. ಇಂತಹ ಮಧ್ವನಾಮ ಕನ್ನಡದಲ್ಲಿ ನಾನು ಮೊದಲೇ ಹೇಳಿದಂತೆ ವಾಯುಸ್ತುತಿ ಎಂದು ಪ್ರಸಿದ್ಧವಾಗಿದೆ. ಸಂಸ್ಕೃತ ಬರದೇ ಇರುವವರಿಗೆ ವಾಯುಸ್ತುತಿ ಓದುವುದಕ್ಕೆ ಅಧಿಕಾರ ಇಲ್ಲದೆ ಇರುವವರಿಗೆ ಈ ಮಧ್ವನಾಮವನ್ನ ನಿತ್ಯವೂ ನಾವು ಪಾರಾಯಣ ಮಾಡಿದರೆ ಭಕ್ತಿ ಶ್ರದ್ಧೆಗಳಿಂದ ಆ ವಾಯುದೇವರ ಅನುಗ್ರಹ ಆಗತ್ತೆ. ನಮ್ಮೆಲ್ಲರಿಗೂ ಇದು ಸಂಸ್ಕೃತ ಬಂದವರು ಬರದೇ ಇರುವವರು ಪುರುಷರು ಸ್ತ್ರೀಯರು ಎಲ್ಲರೂ ಕೂಡ ಈ ಮಧ್ವನಾಮವನ್ನ ಪ್ರತಿನಿತ್ಯವೂ ಓದಿ ಶ್ರೀಪಾದರಾಜರಿಂದ ರಚಿತವಾದದ್ದು, ಅವರು ನಮಗೆ ಮಾಡಿರೋ ಮಹದ್ ಉಪಕಾರ, ಅದರನ್ನ ಓದಿ ನಾವೆಲ್ಲರೂ ಕೂಡ ಜೀವೋತ್ತಮರಾದ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದೇ ನಮಗೆ ಶ್ರೀಪಾದರಾಜರು ಅದಕ್ಕಾಗಿ ಮಾಡಿಕೊಟ್ಟಿದ್ದಾರೆ ಮಧ್ವನಾಮವನ್ನ. ಇನ್ನ ಈ ಮಧ್ವನಾಮದಲ್ಲಿ ಮೊದಲು 4 ಪದ್ಯಗಳು, 1ನೇ ಪದ್ಯದಿಂದ 4ನೆಯ ಪದ್ಯ ನುಡಿಯಲ್ಲಿ ವರೆಗೂ ವಾಯುದೇವರ ವರ್ಣನೆ ಮಾಡಿದ್ದಾರೆ. ಮತ್ತು 5ನೆಯ ಪದ್ಯದಿಂದ 11ನೆಯ ಪದ್ಯದವರೆಗೂ ಹನುಮದ ಅವತಾರ, ವಾಯುದೇವರ ಮೊದಲನೇ ಅವತಾರವಾದಂತಹ ಹನುಮಂತನ ಅವತಾರವನ್ನ ವರ್ಣಿಸಿದ್ದಾರೆ. 12ನೆಯ ನುಡಿಯಿಂದ 22ನೆಯ ನುಡಿಯವರೆಗೂ ಭೀಮಸೇನ ದೇವರನ್ನ ವರ್ಣಿಸಿದ್ದಾರೆ. ಆಮೇಲೆ 23ನೆಯ ಪದ್ಯದಿಂದ 29ನೆಯ ಪದ್ಯದವರೆಗೂ ಮಧ್ವಾಚಾರ್ಯರ, ವಾಯುದೇವರ 3ನೇ ಅವತಾರವಾದಂತಹ ಮಧ್ವಾಚಾರ್ಯರನ್ನ ವರ್ಣಿಸಿದ್ದಾರೆ. ಇನ್ನು 30, 31, 32 ಈ 3 ಪದ್ಯಗಳು ಮಧ್ವನಾಮದ ಒಂದು ಫಲಶ್ರುತಿಯಾಗಿದೆ. ಇನ್ನ ಮಧ್ವನಾಮವನ್ನ ಶ್ರೀಪಾದರಾಜರು ಜಯ ಶಬ್ದದಿಂದ ಪ್ರಾರಂಭ ಮಾಡ್ತಾರೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಜಯ ಜಯ ಜಯ, ಈ ಮಧ್ವನಾಮವನ್ನ ಯಾರು ನಿತ್ಯ ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡ್ತಾರೆ ಜ್ಞಾನಾನುಸಂಧಾನ ಪೂರ್ವಕವಾಗಿ, ಅವರಿಗೆ ಜಯ ಸಿಗತ್ತೆ.
ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಈ ವಿಶೇಷಣಗಳೆಲ್ಲವೂ ಕೂಡ ವಾಯುದೇವರಿಗೆ, ವಾಯುದೇವರ 3 ಅವತಾರಗಳಿಗೆ ಹೇಳ್ತಾ ಇದ್ದಾರೆ. ಜಗತ್ರಾಣ, ಸುತ್ರಾಣ, ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಹೇಳಿ ಶ್ರೀಪಾದರಾಜರು. ನಾವು ಜೀವೋತ್ತಮರಾದ ವಾಯುದೇವರಿಗೆ ಜಯಕಾರವನ್ನು ಹೇಳಿದರೆ, ಜಯ ಜಯ ಅಂತ ಹೇಳಿದರೆ, ವಾಯುದೇವರ ಅನುಗ್ರಹದಿಂದ ನಮಗೆ ಎಲ್ಲದರಲ್ಲೂ ಜಯ ಸಿಗತ್ತೆ. ಯಾವ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದರು, ನಾವು ದುರ್ಲಭವಾದಂತಹ ಈ ಮನುಷ್ಯ ಜನ್ಮ ನಮಗೆ ಬಂದಿದೆ ಅಂತ ಹೇಳಿದರೆ ಹರಿವಾಯುಗಳ ಗುರುಗಳ ಅನುಗ್ರಹದಿಂದ ದುರ್ಲಭವಾದ ಮನುಷ್ಯ ಜನ್ಮ ಬಂದಿದೆ. ಈ ಮನುಷ್ಯ ಜನ್ಮ ಬಂದಾಗ ನಾವೇನು ಮಾಡಬೇಕು? ಕೇವಲ ಸಾಂಸಾರಿಕ ಮದುವೆ ಮಾಡಿಕೊಂಡು ಮಕ್ಕಳನ್ನ ಪಡ್ಕೊಂಡು ಸಾಂಸಾರಿಕ ಸುಖಗಳನ್ನ ಪಡೆಯುವುದೇನಾ ಈ ಮನುಷ್ಯ ಜನ್ಮದ ಉದ್ದೇಶ ಅಂದ್ರೆ ಖಂಡಿತವಾಗಿ ಅಲ್ಲ. ಅದಕ್ಕೆ ದಾಸರು ನಮಗೆ ಅನೇಕ ರೀತಿಯಾಗಿ ಹೇಳ್ತಾರೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಸಾಧನ ಶರೀರವಿದು ಸಾಮಾನ್ಯವಲ್ಲ ಹರಿತಾ ದಯದಿ ಕೊಟ್ಟಿದ್ದು, ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿ ಉಚ್ಚಪ್ಪಗಳಿರ ಅಂತ ಹೇಳಿ ದಾಸರು ನಮಗೆ ಸಂದೇಶವನ್ನು ಕೊಡ್ತಾರೆ. ದುರ್ಲಭವಾದ ಈ ಮನುಷ್ಯ ಜನ್ಮವನ್ನ ನೀವು ವ್ಯರ್ಥ ಮಾಡಿಕೋಬೇಡಿ. ಹರಿವಾಯು ಗುರುಗಳ ಸೇವೆಗಾಗಿ ನೀವು ನಿಮ್ಮ ದೇಹವನ್ನ, ಈ ಶರೀರವನ್ನ, ಈ ಶರೀರದಲ್ಲಿರುವ ಭಗವಂತ ಕೊಟ್ಟಿರುವ ಇಂದ್ರಿಯಗಳಿಂದ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆ ಮಾಡಿ ಸಾರ್ಥಕ ಮಾಡಿಕೊಳ್ಳಿ ಜನ್ಮವನ್ನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ವಾಯುದೇವರು ನಾವು ಮೊದಲೇ ಹೇಳಿಕೊಂಡಂತೆ ದ್ವಾತ್ರಿಂಶಲ್ ಲಕ್ಷಣೋಪೇತರು. ಅವರು ಪರಶುಕ್ಲತ್ರಯಕ್ಕೆ ಸೇರಿದವರು. ಅವರಲ್ಲಿ ದೋಷವೂ ಲೇಷವೂ ಇಲ್ಲದೇ ಇರುವವರು. ಜಗತ್ತಿಗೆ ತ್ರಾಣ ಆಗಿದ್ದಾರೆ, ಪ್ರಾಣ ಆಗಿದ್ದಾರೆ, ಬಲವಾಗಿದ್ದಾರೆ, ಪ್ರಾಣವಾಗಿದ್ದಾರೆ, ಅಖಿಲ ಗುಣಗಳ ಸದ್ಧಾಮವಾಗಿದ್ದಾರೆ, ಎಲ್ಲ ಸದ್ಗುಣಗಳ ಒಂದು ಆಶ್ರಯವಾಗಿದ್ದಾರೆ. ಮತ್ತು 3ನೇ ಅವತಾರವಾಗಿ ಮಧ್ವಾಚಾರ್ಯರಾಗಿ ಮಧ್ವನಾಮದಿಂದ ನಮಗೆ ಇಲ್ಲಿ ಅವತಾರವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಆ ಪಲ್ಲವಿಯಲ್ಲಿನೇ ವಾಯುದೇವರ ಉತ್ಕೃಷ್ಟವಾದ ಗುಣಗಳನ್ನೆಲ್ಲ ಅವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮೆಲ್ಲರಿಗೂ ತಿಳಿದಿರುವಂತಹದ್ದು. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಹೇಳಿ. ಅಂದ್ರೆ ಭಗವಂತನ ಆಜ್ಞೆಯ ಮೇರೆಗೆ ಭಗವಂತನ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಜೀವೋತ್ತಮರಾದ ವಾಯುದೇವರು ಪ್ರಥಮೋ ಹನುಮನ್ನಾಮ, ಮೊದಲನೇ ಅವತಾರ ಹನುಮದ ಅವತಾರ ತ್ರೇತಾಯುಗದಲ್ಲಿ ಮಾಡಿ ರಾಮನ ಸೇವೆಯನ್ನ, ದ್ವಿತೀಯೋ ಭೀಮಯೇವಚ ಭೀಮಸೇನ ದೇವರಾಗಿ 2ನೇ ಅವತಾರ ದ್ವಾಪರ ಯುಗದಲ್ಲಿ ಮಾಡಿ ಕೃಷ್ಣನ ಸೇವೆ, ತೃತೀಯ 3ನೇ ಅವತಾರ ಮಧ್ವಾಚಾರ್ಯರಾಗಿ ಕಲಿಯುಗದಲ್ಲಿ ಮಾಡಿ ಭಗವಾನ್ ವೇದವ್ಯಾಸರ ಸೇವೆಯನ್ನ ಅನಿತರ ಅಸಾಧಾರಣವಾಗಿ ಮಾಡಿದ್ದಾರೆ ವಾಯುದೇವರು. ಇಲ್ಲಿ ಅಂದ್ರೆ ವಾಯುದೇವರು ಹನುಮ ಭೀಮ ಮಧ್ವರಾಗಿ ಅವತಾರವನ್ನು ಮಾಡಿ ಕ್ರಮವಾಗಿ ರಾಮಕೃಷ್ಣ ವೇದವ್ಯಾಸ ದೇವರ ಸೇವೆಯನ್ನ ಮಾಡಿದ್ದಾರೆ. ಅಷ್ಟು ಮಾತ್ರವೇನಾ ಅಂತ ಹೇಳಿದರೆ ನಮಗೆ ಅಷ್ಟಲ್ಲ. ವಾಯುದೇವರ ಒಂದು ಮಹತ್ವ, ವಾಯುದೇವರು ಭಗವಂತ ಅನಿತರ ಅಸಾಧಾರಣವಾಗಿ, ಈ ಶಬ್ದ ಮುಖ್ಯ. ವಾಯುದೇವರು ಮಾಡಿದಷ್ಟು ಭಗವಂತನ ಸೇವೆಯನ್ನ ಯಾರು ಜಗತ್ತಿನಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನಿತರ ಅಸಾಧಾರಣ, ಯಾರಿಗೂ ಸಾಧ್ಯವಿಲ್ಲ. ಅಸಾಧಾರಣವಾದಂತಹ ಕಾರ್ಯ. ಹೇಗೆ ಅಂತ ಹೇಳಿದ್ರೆ ವಾಯುದೇವರ ಒಂದು ಕಾರ್ಯ ವೈಖರಿಯನ್ನ, ವಾಯುದೇವರ ಮಹತ್ವವನ್ನ ನಾವು ನೋಡಬೇಕು ಅಂತ ಹೇಳಿದರೆ, ಯಾವ ಪ್ರಹ್ಲಾದರಾಜರು ಕಲಿಯುಗದಲ್ಲಿ ಮೊದಲನೇ ಬಾರಿ ವ್ಯಾಸರಾಜರಾಗಿ 2ನೇ ಬಾರಿ ರಾಯರಾಗಿ ಅವತಾರವನ್ನು ಮಾಡಿದ್ದಾರೋ ಅಂತಹ ಪ್ರಹ್ಲಾದರಾಜರಲ್ಲಿ ಭಗವಂತನ ವಿಭೂತಿ, ಜೀವೋತ್ತಮರಾದ ವಾಯುದೇವರ ಆವೇಶ ವಿಶೇಷವಾಗಿದೆ.
ಅಂತಹ ಪ್ರಹ್ಲಾದರಾಜರಾದ ಅವತಾರವಾದ ವ್ಯಾಸರಾಜರು ರಾಯರು ಅವರು ತಾವು ರಚಿಸಿರುವಂತಹ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ವಾಯುದೇವರ ಮಹತ್ವ ಎಂತಹದ್ದು, ವಾಯುದೇವರು ಭಗವಂತನ ಸೇವೆಯನ್ನ ಯಾವ ರೀತಿ ಮಾಡ್ತಾರೆ ಅಂತ. ಆ ಪ್ರಾತಃ ಸಂಕಲ್ಪ ಗದ್ಯ ಓದಿದಾಗ ವಾಯುದೇವರ ಅಷ್ಟು ವೈಶಿಷ್ಟ್ಯವನ್ನ, ಅವರ ಹಿರಿಮೆಯನ್ನ ಅಷ್ಟು ಚೆನ್ನಾಗಿ ಹೇಳಬೇಕು ಅಂತ ಹೇಳಿದರೆ ರಾಯರು ಹೇಳಿದ್ದಾರೆ. ಅಂದ್ರೆ ಅದು ಹೇಗೆ ಸಾಧ್ಯವಾಯಿತು ಅಂತ ಹೇಳಿದರೆ, ವಾಯುದೇವರ ಆವೇಶ ವಿಶೇಷವಾಗಿ ಉಳ್ಳಂತಹ ಪ್ರಹ್ಲಾದರಾಜರ ಅವತಾರವೇ ರಾಯರು ಆಗಿರೋದರಿಂದ ವಾಯುದೇವರ ಮಹಿಮೆಯನ್ನ ಅತ್ಯಂತ ಸುಂದರವಾಗಿ ಹೃದಯಂಗಮವಾಗಿ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವರ್ಣನೆ ಮಾಡ್ತಾರೆ. ಅಂದ್ರೆ ಭಗವಂತ ಇದ್ದ ಎಲ್ಲ ಮುಂದಿನ ಮಧ್ವನಾಮದಲ್ಲಿ ಅದೇ ಹೇಳ್ತಾರೆ ಶ್ರೀಪಾದರಾಜರು ನಮಗೆ. ಭಗವಂತ ಇದ್ದ ಕಡೆಲ್ಲ ವಾಯುದೇವರು ಇದ್ದು, ಭಗವಂತನ ಜೊತೆಗೆ ಇದ್ದು, ಭಗವಂತನ ಎಲ್ಲಾ ಕಾರ್ಯಗಳಲ್ಲಿ ವಾಯುದೇವರು ಭಗವಂತನ ಸೇವಕರಾಗಿ ಸೇವೆಯನ್ನು ಕ್ಷಣವೂ ಅನುಕ್ಷಣವೂ ಎಡಬಿಡದೆ ಮಾಡ್ತಾರೆ. ಆದ ಕಾರಣವೇ ವಾಯುದೇವರ ಸೇವೆ ಹನುಮ ಭೀಮ 3 ಅವತಾರಗಳಲ್ಲಿ, ಮಧ್ವರ 3 ಅವತಾರಗಳಲ್ಲಿ ವಾಯುದೇವರ ಸೇವೆ, ಪ್ರಾಣದೇವರ ಸೇವೆ ಅಸಾಧಾರಣವಾದದ್ದು ಅಂತ ಹೇಳ್ತಾ, ಅವುಗಳನ್ನೆಲ್ಲವನ್ನೂ ಕೂಡ ನಮಗೆ ಶ್ರೀಪಾದರಾಜರು ಅದರನ್ನ ಮನೆದಟ್ಟುವಂತೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಮಧ್ವನಾಮದಲ್ಲಿ. ನೋಡಿ, ಇನ್ನ ಪ್ರಾರಂಭ ಮಾಡ್ತಾ ವಾಯುದೇವರ ಮಹಿಮೆಯನ್ನ 4 ಪದ್ಯಗಳಲ್ಲಿ ಹೇಳ್ತಾ ಇದ್ದಾರೆ. ಪ್ರಾರಂಭ ಮಾಡ್ತಾರೆ, ಆವ ಕಚ್ಚಪ ರೂಪದಿಂದಲ್ಯೊಂಡೋದ ಕದಿ ಓವಿ ಧರಿಸಿಹ ಶೇಷಮೂರ್ತಿಯನು ಆವಾವನ ಬಳಿವಿಡಿದು ಹರಿಯ ಸುರರೈದುವರು ಆವಾಯು ನಮ್ಮ ಕುಲಗುರುರಾಯನು ಅಂತ ಹೇಳ್ತಾ ಇದ್ದಾರೆ. ವಾಯುದೇವರು ನಾವೆಲ್ಲರೂ ಹನುಮನ ಮತದವರು. ಹನುಮನ ಮತವೇ ನಮ್ಮ ಮತವು, ಹನುಮನ ಮತವೇ ಶ್ರುತಿ ಸಮ್ಮತವು. ಆದ ಕಾರಣ ವಾಯುದೇವರು ಭಗವಂತನ ಸೇವೆಯನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಬ್ರಹ್ಮಾಂಡದ ಹೊರಗೆ ಇರುವಂತಹ ಘನೋದಕದಲ್ಲಿ ಈ ಬ್ರಹ್ಮಾಂಡ ಮುಳುಗಬಾರದು ಅಂತ ಹೇಳಿ ಭಗವಂತನ ಇಚ್ಛೆಯಂತೆ ಶೇಷದೇವರು ತಮ್ಮ ಶಿರಸ್ಸಿನ ಮೇಲೆ ಈ ಭೂಮಿಯನ್ನ ಹೊತ್ತಿದ್ದಾರಂತೆ. ಅಂತಹ ಅವರು ಶೇಷದೇವರು ಕ್ಷೇಮವಾಗಿ ಸುಖವಾಗಿ ಹೊರಿಬೇಕು ಅಂತ ಹೇಳಿ ಭಗವಂತನ ಇಚ್ಛೆಯ ಪ್ರಕಾರ ವಾಯುದೇವರು ಕೂರ್ಮ ರೂಪವನ್ನು ತಾಳಿ ಬ್ರಹ್ಮಾಂಡವನ್ನ ಶೇಷದೇವರು ತಮ್ಮ ಶಿರಸ್ಸಿನ ಮೇಲೆ ಹೊತ್ತುತ್ತಾ ಇದ್ದರೆ, ಬ್ರಹ್ಮಾಂಡದ ಜೊತೆಗೆ ಶೇಷದೇವರನ್ನು ಕೂಡ ವಾಯುದೇವರು ತಮ್ಮ ಬೆನ್ನಿನ ಮೇಲೆ ಕೂರ್ಮ ರೂಪದಲ್ಲಿ ತಮ್ಮ ಬೆನ್ನಿನ ಮೇಲೆ ಒಂದು ಸಾಸಿವೆ ಕಾಳಂತೆ, ಸಾಸಿವೆ ಕಾಳು ಹೇಗಿರುತ್ತೆ, ಅತಿ ಸಣ್ಣದಾಗಿರುತ್ತೆ, ಭಾರವೇ ಇರೋದಿಲ್ಲ, ಹಾಗೆ ಸಾಸಿವೆ ಕಾಳನ್ನು ಹೊತ್ತಂತೆ ನಿರಾಯಾಸವಾಗಿ ಈ ಬ್ರಹ್ಮಾಂಡವನ್ನ ಕೂರ್ಮ ರೂಪದಿಂದ ವಾಯುದೇವರು ಹೊತ್ತಿದ್ದಾರೆ ಅಂತ ಹೇಳಿ ಆ ವಾಯುದೇವರ ಒಂದು ಮಹತ್ವವನ್ನ, ಹಿರಿಮೆಯನ್ನ ವರ್ಣಿಸ್ತಾ ಇದ್ದಾರೆ. ಹೇಳಿ ಆ ವಾಯು ನಮ್ಮ ಕುಲಗುರುರಾಯನು, ಆ ವಾಯುದೇವರು ನಮಗೆ, ನಮ್ಮ ಕುಲಕ್ಕೆ, ನಮ್ಮೆಲ್ಲರಿಗೂ ಯಾರು ನಮ್ಮ ಮತಾನುಯಾಯಿಗಳಿದ್ದಾರೆ, ಯಾರ್ಯಾರು ಹರಿ ಸರ್ವೋತ್ತಮತ್ವ ಮತವನ್ನ ಅನುಸರಿಸುತ್ತಾರೆ ಅವರೆಲ್ಲರಿಗೂ ಆ ವಾಯುದೇವರು ನಮ್ಮ ಕುಲ, ಈ ಕುಲಕ್ಕೆ, ನಮ್ಮ ಸಮೂಹಕ್ಕೆ ಗುರು ರಾಯನು. ಗುರುಗಳು, ಗುರು ಶಬ್ದ ಅಂದ್ರೆ ನಮ್ಮಲ್ಲಿರುವ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ಕೊಡುವವನು ಗುರು. ಹಾಗೆ ನಮಗೆ ಸರಿಯಾದ ಭಗವಂತನ ಯಥಾರ್ಥ ಜ್ಞಾನವನ್ನ ಕೊಡುವಂತಹ ಜ್ಞಾನದಾಯಕರು ಅಂತ ಗುರು ಶಬ್ದದಿಂದ. ಇನ್ನು ರಾಯರು ಅಂತ ಹೇಳಿದರೆ ರಕ್ಷಕರು, ನಿಯಾಮಕರು ಅಂತ ಹೇಳಿ ಆ ವಾಯುದೇವರೇ ನಮ್ಮ ಕುಲಕ್ಕೆ, ನಮ್ಮೆಲ್ಲರಿಗೂ ಕೂಡ ಜ್ಞಾನ ಪ್ರದಾತೃಗಳಾದ ಗುರುಗಳಾಗಿದ್ದಾರೆ, ನಮ್ಮನ್ನ ರಕ್ಷಿಸುವಂತಹ ರಾಯರಾಗಿದ್ದಾರೆ, ನಮ್ಮ ಕುಲ ಗುರುರಾಯರು ಅಂತ ಹೇಳ್ತಾ, ಇನ್ನ ಭಗವಂತನ ಎಲ್ಲೆಲ್ಲಿ ಭಗವಂತ ಇರ್ತಾನೋ ಅಲ್ಲಲ್ಲಿ ವಾಯುದೇವರು ಇರ್ತಾರೆ. ವಾಯುದೇವರಿದ್ದ ಕಡೆ ಭಗವಂತ ಇರ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಭಗವಂತನ ಒಂದು ವಾಯುದೇವರ ವ್ಯಾಪ್ತಿತ್ವ ಹೇಗೆ ಇರುತ್ತೆ ಅಂತ ಹೇಳಿ, ಆವಾವನು ದೇಹದಿರೆ ಹರಿಯುತ್ತಾ ನೆಲೆಸಿರುವ, ಆವಾವನು ತೊಲಗೆ ಹರಿತಾ ತೊಲಗುವ, ಆವಾವನು ದೇಹದೊಳ ಹೊರಗೆ ನಿಯಾಮಕನು,
ಆ ವಾಯು ನಮ್ಮ ಕುಲಗುರುರಾಯನು ಅಂತ ಹೇಳ್ತಾ ಇದ್ದಾನೆ. ಯಾವಾವನು ದೇಹದಿರೆ ಹರಿಯುತ್ತಾ ನೆಲೆಸಿರುವ, ಯಾವ ವಾಯುದೇವರು ದೇಹದಲ್ಲಿದ್ದರೆ ಹರಿ ತಾನು ಇರ್ತಾನೆ, ಆವಾವನು ತೊಲಗೆ ಹರಿ ತಾ ತೊಲಗುವ. ಆ ವಾಯುದೇವರು ಈ ದೇಹದಿಂದ ತೊಲಗಿದ ಕೂಡಲೇ ಹರಿ ತಾನು ತೊಲಗುತ್ತಾನೆ. ಆವಾವನು ದೇಹದೊಳ ಹೊರಗೆ ನಿಯಾಮಕನು. ಈ ವಾಯುದೇವರೇ ನಮ್ಮ ದೇಹದ ಒಳಗೆ ಹೊರಗೆ ಇದ್ದು ಇಡೀ ಜಗತ್ತಿನಲ್ಲಿರುವ ಸಮಸ್ತ ಜೀವರಾಶಿಗೂ ನಿಯಾಮಕರಾಗಿದ್ದಾರೆ. ಅಂತಹ ವಾಯುದೇವರೇ ನಮ್ಮ ಕುಲಗುರುರಾಯರು ಅಂತ ಹೇಳಿ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಅದಕ್ಕೆ ನಮಗೆ ವಿಷ್ಣು ಪುರಾಣದ ವಾಕ್ಯ ಇಲ್ಲಿ ಹೇಳ್ತಾ ಇದೆ. ಏನಂತ? ದೇಹೇಪಿ ಯತ್ರ ಪವನೋ ಅತ್ರ ಹರಿರ್ಯತೋಸೌ ತತ್ರೈವ ವಾಯುರಿತಿ ವೇದವಚ ಪ್ರಸಿದ್ಧಂ ಅಂತ ಹೇಳ್ತಾರೆ. ವಾಯುಂಬಿನ ನೈವ ಸ್ಥಿತಿರ್ ಹರೇ ಸದಾ. ಏನು ವಿಷ್ಣು ಪುರಾಣ ವಾಕ್ಯವಿದೆ, ಅದರ ಒಂದು ಅರ್ಥವನ್ನೇ ಭಾವವನ್ನೇ ಯಥಾವತ್ತಾಗಿ ನಮಗೆ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಏನಂತ? ಎಲ್ಲಿ ದೇಹದಲ್ಲಿ ಎಲ್ಲಿ ವಾಯುದೇವರಿರ್ತಾರೋ ಹರಿ ಅಲ್ಲಿರ್ತಾನೆ. ಎಲ್ಲಿ ವಾಯುದೇವರು ವಾಯು ಹರಿ ಇದ್ದ ಕಡೆ ವಾಯು ಇರ್ತಾನೆ. ವಾಯುವಿನ ನೈವ ಸ್ಥಿತಿರ್ ಹರೇ ಸದಾ. ವಾಯು ಇಲ್ಲದೆ ಶ್ರೀಹರಿ ಇರುವುದಿಲ್ಲ ಅಂತ ಹೇಳ್ತಾ ಇದೇ ಮಾತನ್ನ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಪರಿಸರ ನೀನಿರೆ ಹರಿತ ನಿರುತಿಹ ಇರದಿರೆ ತಾನಿರನು. ಪರಿಸರ ಎಂದು ಕರೆಯಲ್ಪಡುವಂತಹ ವಾಯುದೇವರು ಇದ್ದರೆ ಹರಿ ತಾನು ಇರ್ತಾನೆ. ವಾಯುದೇವರು ಇಲ್ಲದೆ ಇದ್ದರೆ ಭಗವಂತನು ತಾನು ಇರುವುದಿಲ್ಲ ಅಂತ ಹೇಳಿದರೆ, ಭಗವಂತ ವಾಯುದೇವರಿಗೆ ಎಷ್ಟು ಸ್ಥಾನಮಾನಗಳನ್ನ ಕೊಟ್ಟಿದ್ದಾನೆ, ಮಹತ್ವವನ್ನು ಕೊಟ್ಟಿದ್ದಾನೆ ಅಂತ ನಾವು ತಿಳಿಯಬಹುದು. ಈ ಭಗವಂತನ ಅನುಗ್ರಹದಿಂದ ವಾಯುದೇವರು ಭಗವಂತನ ಸೇವೆಯನ್ನ, ಭಗವಂತ ಇದ್ದ ಕಡೆಯಲ್ಲ ಭಗವಂತ ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ತಾವು ಭಾಗಿಗಳಾಗಿ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತನ ಸೇವೆಯನ್ನ ವಾಯುದೇವರು ಅನಿತರ ಅಸಾಧಾರಣವಾಗಿ ಮಾಡ್ತಾ ಇದ್ದಾರೆ. ಇನ್ನ ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳ್ವರು ಬುಧಜನ. ಈ ದೇಹದಲ್ಲಿ ವಾಯುದೇವರು ಜೀವೋತ್ತಮರು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನಮಗೆ ಉಪನಿಷತ್ತುಗಳಲ್ಲಿ ಆ ವಿಷಯವನ್ನೇ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಪಾದರಾಜ. ಏನು ಅಂತ ಹೇಳಿದರೆ, ಆ ಷಟ್ರಸ್ತ್ರದಲ್ಲಿ ಒಂದು ಸಲ ದೇವತೆಗಳಲ್ಲಿ ನಾನು ದೊಡ್ಡವನು ಅಂತ ಉಪನಿಷತ್ತಿನಲ್ಲಿ ಒಂದು ಸಂದರ್ಭ ಬಂದಾಗ, ಆಗ ಒಂದು ದೇಹದಲ್ಲಿ ಎಲ್ಲಾ ದೇವತೆಗಳು ಹೋದರೆ ಯಾವ ದೇವತೆ ಒಳಗೆ ಪ್ರವೇಶ ಮಾಡಿದರೆ ಆ ದೇಹ ಎದ್ದು ಕೂತ್ಕೊಳ್ಳುತ್ತೋ ಅವನು ಜೀವೋತ್ತಮನು. ದೇವತೆಗಳಲ್ಲಿ ಉತ್ತಮರು ಅಂದಾಗ ಎಲ್ಲಾ ದೇವತೆಗಳು ಅಭಿಮಾನಿ ದೇವತೆಗಳು ಹೋಗ್ತಾರೆ, ದೇಹ ಏಳುವುದಿಲ್ಲ. ಆದರೆ ವಾಯುದೇವರು ಪ್ರವೇಶ ಮಾಡಿದ ಕೂಡಲೇ ಆ ದೇಹ ಎದ್ದು ಕೂತ್ಕೊಳ್ಳತ್ತೆ. ಇಲ್ಲ, ಮತ್ತು ಇನ್ನೊಂದು ಸಲ ನಾವು ನೋಡೋಣ. ನಾವು ಇಂಗ್ಲಿಷ್ ಒಳಗೆ ಹೇಳ್ತೀವಲ್ಲ, ವೆರಿಫೈ ಮಾಡ್ಕೊಂಬೋಣ, ಚೆಕ್ ಮಾಡೋಣ. ಇನ್ನೊಂದ್ಸಲ ಯಾರು ದೇವತೆಗಳು ಹೊರಗೆ ಬಂದರೆ ಆ ದೇಹ ಬಿದ್ದು ಹೋಗುತ್ತೋ ಅವರು ಉತ್ತಮರು. ಆವಾಗ ಒಂದೊಂದು ಅಭಿಮಾನಿ ದೇವತೆಗಳು ಬಂದಾಗ ಏನು ಆಗಲಿಲ್ಲ. ಯಾವಾಗ ವಾಯುದೇವರು ಹೊರಗೆ ಬಂದ್ರೋ ದೇಹ ಬಿದ್ದೋಯ್ತು. ಅದೇ ವಿಷಯವನ್ನೇ ಕರಣಾಭಿಮಾನಿ ಸುರರು ದೇಹವಾ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳ್ವರು ಬುಧಜನ. ನಮ್ಮ ಕಿವಿ, ಕಣ್ಣು, ಮೂಗು ಎಲ್ಲವೂ ಇದೆ. ಎಲ್ಲದಕ್ಕೂ ಇಂದ್ರಿಯಗಳು, ಇವು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಒಂದು ಮನಸ್ಸು, ಇವುಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಕಿವಿಯ ಅಭಿಮಾನಿ ದೇವತೆ ಹೊಟ್ಟೋದ್ರೆ ಕಿವುಡ ಅಂತಾರೆ, ಕಣ್ಣು ಅಭಿಮಾನಿ ದೇವತೆ ಹೋದ್ರೆ ಕುರುಡ ಅಂತಾರೆ, ವಾಕು ಅಭಿಮಾನಿ ದೇವತೆ ಹೋದ್ರೆ ಮೂಕ ಅಂತಾರೆ. ಆದರೆ ಇವನು ಮರಣ ಹೊಂದಿದ್ದಾನೆ, ಸತ್ತಿದ್ದಾನೆ ಅಂತ ಹೇಳುವುದಿಲ್ಲ. ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು, ಮುಖ್ಯ ಪ್ರಾಣರು ಈ ದೇಹದಿಂದ ಹೊರಗೆ ಹೋದ ಕೂಡಲೇ ಅರಿತು ಪೆಣವೆಂದು ಪೇಳ್ವರು ಬುಧಜನ. ಜ್ಞಾನಿಗಳು
ಅದನ್ನ ಹೆಣ ಅಂತ ಕರೀತಾರೆ. ಇದು ಉಪನಿಷತ್ತಿನಲ್ಲಿರೋ ವಿಷಯವನ್ನೇ ಅದ ಯಥಾವತ್ತಾಗಿ ಇಲ್ಲಿ ನಮಗೆ ಶ್ರೀಪಾದರಾಜರು ಹೇಳ್ತಾ ವಾಯುದೇವರ ಒಂದು ಜೀವೋತ್ತಮತ್ವವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ನಮಗೆ ತಿಳಿದಿರುವಂತಹ ವಿಷಯವೇ. ನಮಗೆ ಅದೇ ಹೇಳ್ತಾರೆ, ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ಹೇಳ್ತಾರೆ, ವಾಯು ಕಾಯವ ಬಿಟ್ಟು ಹೋಗಲು ರಾಯ ಅದಕ್ಕೆಂಬರೆ ಪ್ರಭುತ್ವ ಪಲಾಯನವನೈದಿತು ಸಮೀಪದಲ್ಲಿದ್ದರದು ತೋರು. ಇನ್ನೊಬ್ಬರು ಹೇಳ್ತಾರೆ, ಪ್ರಸನ್ನ ವೆಂಕಟದಾಸರು, ಸುಟ್ಟರೆ ಉರಿ ಹಿಟ್ಟು ಬಿಟ್ಟರೆ ಕ್ರಿಮಿಕೀಟ ಇಟ್ಟರಿರದು ವಾಯುವಿರದೆ. ವಾಯುದೇವರು ಹೊಟ್ಟೋದ್ರೆ ಮುಗಿತು, ಸುಡ್ತಾರೆ, ಸುಟ್ರೆ ಬೂದಿ ಆಗ್ತಾರೆ. ದೇಹದಲ್ಲಿ ಹೂತಿಟ್ಟರೆ ಕ್ರಿಮಿಕೀಟಗಳಾಗ್ಬಿಡತ್ತೆ. ಇಟ್ಟರಿರದು ವಾಯುವಿರದೆ, ಇದ್ದರೆ ವಾಯುದೇವರು ಇಲ್ಲದೆ ಇದ್ದರೆ ಈ ದೇಹ ಬಾಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ವಾಯುದೇವರ ಒಂದು ಜೀವೋತ್ತಮತ್ವವನ್ನ ಹೇಳ್ತಾ ನಮಗೆ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯುರ್ದೇವೋ ವಿಶಿಷ್ಟ ಅದರನ್ನೇ ಹೇಳ್ತಾ ಇದ್ದಾರೆ. ಇದರಲ್ಲಿ ಹೇಳಿದ್ದನ್ನೇ ನಮಗೆ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಎಲ್ಲಾ ಪ್ರಾಣಿಗಳಲ್ಲಿ ಎಲ್ಲರಲ್ಲೂ ವಾಯುದೇವರು ಇದ್ದರೇನೆ ಅವನಿರ್ತಾನೆ ಮನುಷ್ಯ. ಇಲ್ಲ ಅಂತ ಹೇಳಿದರೆ, ವಾಯುದೇವರು ಇಲ್ಲ ಅಂತ ಹೇಳಿದರೆ ಅವನು ದೇಹ ಪತನವಾಗ್ಬಿಡುತ್ತೆ. ಆದ ಕಾರಣ ವಾಯುದೇವರೇ ವಿಶಿಷ್ಟರು, ಶ್ರೇಷ್ಠರು ಅಂತ ಹೇಳ್ತಾ ಈ ರೀತಿಯಾಗಿ ವಾಯುದೇವರ ಒಂದು ಜೀವೋತ್ತಮತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಇದು ಅನುಭವಕ್ಕೆ ಬರ್ತಾನೆ ಇದೆ. ನಮಗೆ ನಾವು ಮನುಷ್ಯ ಇರುವವರೆಗೂ, ಜೀವ ಇರುವವರೆಗೂ ಎಲ್ಲರೂ ಕೂಡ ಅವನನ್ನ ಹಾಗೆ ಹೀಗೆ ಏನು ಹೊಗಳಿದ್ದೆ. ವಾಯುದೇವರು ಹೋದ ಕೂಡಲೇ ಏನ್ ಹೇಳ್ತಾರೆ, ಅಲ್ಲಿ ಅವರು ಇನ್ನು ಹೆಣ ಇದೆ, ಬಾಡಿ ತೆಗೆದಿಲ್ಲ ಅಂತ ಏಕವಚನ ಥರ್ಡ್ ಪರ್ಸನ್ಗೆ ಗೌರವರಹಿತವಾಗಿ ಮಾತನಾಡ್ತಾರೆ. ಆದ ಕಾರಣ ನಾವು ಏನು ಈ ದೇಹದಲ್ಲಿ ಇದ್ದ ಈ ಜೀವನಿಗೆ ಗೌರವ ಯಾರಿಂದ ಅಂತ ಹೇಳಿದರೆ ಈ ದೇಹದಿಂದಲ್ಲ, ಈ ದೇಹದಲ್ಲಿರುವ ಬಿಂಬರೂಪಿಯಾದ ಸರ್ವೋತ್ತಮನಾದ ಭಗವಂತ ಇರುವುದರಿಂದ, ಜೀವೋತ್ತಮರಾದ ವಾಯುದೇವರು ಇರುವುದರಿಂದ ಈ ಜೀವನಿಗೆ, ಈ ದೇಹದಲ್ಲಿದ್ದ ಜೀವನಿಗೆ ಗೌರವವೇ ಹೊರತು, ಯಾವಾಗ ಅವರಿಬ್ಬರು ಹೊರಟರು ಈ ದೇಹಕ್ಕೆ ಅದು ಕಸ ಸಮಾನ, ಅದನ್ನ ಬಿಸಾಡ್ತಾರೆ ಎತ್ತಿ ಅಂತ ಹೇಳಿ ವಾಯುದೇವರ ಮಹತ್ವವನ್ನ ಹೇಳಿ, ಇನ್ನ ವಾಯುದೇವರನ್ನ ಅವತಾರ ವಿಷಯವನ್ನ ಮುಗಿಸಿ ಮುಂದಕ್ಕೆ ಹೋಗ್ತಾರೆ. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನೇಮದಿ ನೆಲಸಿಗ ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದೊಳು ಗುರುಕುಲ ತಿಲಕ ಮುಖ್ಯ ಪವಮಾನನು. ಕೊನೆಗೆ ಹೇಳ್ತಾ ಇದ್ದಾರೆ ನಮಗೆ, ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ, ಎಲ್ಲರಲ್ಲೂ, ದೇವತೆಗಳೊಳಗೆ, ಮನುಷ್ಯರೊಳಗೆ, ಎಲ್ಲಾ ಪ್ರಾಣಿಗಳೊಳಗೆ, ಇಷ್ಟಕ್ಕೆ ಮುಂಚೆ ಸರ್ವೇಶಾಂ ಪ್ರಾಣಿ ನಾವು ಅಂತ ಹೇಳ್ಕೊಂಡ್ವಲ್ಲ, ಎಲ್ಲಾ ಪ್ರಾಣಿಗಳೊಳಗೆ ಪರತರ ನೆನೆಸಿ, ಪರತರನು ಉತ್ತಮರು, ಜೀವೋತ್ತಮರು ಅಂತ ತಿಳಿಸಿ ನೇಮದಿ ನೆಲಸಿಹ ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದೊಳು ಕಾನು. ಈ ರೀತಿಯಾಗಿ ಅಂತಹ ಗುರುಕುಲ ತಿಲಕ, ಗುರುಗಳಲ್ಲಿ ಶ್ರೇಷ್ಠರಾದಂತಹ ನಮ್ಮ ವಾಯುದೇವರು ಮುಖ್ಯ ಪವಮಾನನು. ಇವರು ನಮಗೆ ವಾಯುದೇವರು ಮುಖ್ಯವಾಗಿ ಗುರುಗಳಾಗಿದ್ದಾರೆ ಅಂತ ಹೇಳಿ ವಾಯುದೇವರ ಒಂದು ಮಹಿಮೆಯನ್ನ ವರ್ಣಿಸಿ ವಾಯುದೇವರ 3 ಅವತಾರಗಳನ್ನ, ಹನುಮ ಭೀಮ ಮಧ್ವಾವತಾರಗಳನ್ನ ನಮಗೆ ಹೇಳ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಂತೆ ಈ 5ನೇ ಪದ್ಯದಿಂದ ನಮಗೆ 11ನೆಯ ಪದ್ಯದವರೆಗೂ ಹನುಮದ ಅವತಾರವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಪೋತಭಾವದ ತರಣಿ ಬಿಂಬಕ್ಕೆ ಲಂಘಿಸಿದ ಈತಗೆಣೆ ಯಾರು 3 ಲೋಕದೊಳಗೆ. ತ್ರೇತಾಯುಗದಲ್ಲಿ ಭಗವಂತನ ಸೇವೆ ಮಾಡುವುದಕ್ಕಾಗಿ ವಾಯುದೇವರು ರಘುಪತಿಯ ಸೇವೆ ಮಾಡುವೆ ಎಂದು, ರಘುಕುಲ ತಿಲಕನಾದಂತಹ ರಾಮನ ಸೇವೆ ಮಾಡಬೇಕೆಂದು ವಾತಸುತ ಹನುಮಂತನೆನಿಸಿದ, ವಾಯುದೇವರ ಸುತನಾಗಿ ಹನುಮಂತ ಎಂದು ಕರೆಯಲ್ಪಟ್ಟು ಪೋತಭಾವದ ತರಣಿ ಬಿಂಬಕ್ಕೆ ಲಂಘಿಸಿದ, ಹುಟ್ಟಿದ ಕೂಡಲೇ ಸೂರ್ಯನ ಕಡೆಗೆ
ಹಾರಿದರಂತೆ ತರಣಿ ಅಂದ್ರೆ ಸೂರ್ಯ ಬಿಂಬದ ಕಡೆಗೆ ಲಂಘಿಸಿದಂತಹ ಈತಗೆಣೆ ಯಾರು ಮೂರು ಲೋಕದರು. ಇಂತಹ ಹನುಮಂತನಿಗೆ ಸಮನಾದವರು ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸೂರ್ಯನ ಬಿಂಬದ ಕಡೆ ಹನುಮಂತ ದೇವರು ಲಂಘಿಸಿದರು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ 6ನೆಯ ಪದ್ಯದಲ್ಲಿ, ತರಣಿಗೆ ಅಭಿಮುಖನಾಗಿ ಶಬ್ದ ಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದೆ ಮುಂದಾಗಿ ನಡೆದ ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿ ಐದಿದ ಈತಗೆ ಉಪಮೆಯುಂಟೆ. ಸೂರ್ಯನ ಬಿಂಬಕ್ಕೆ ಅಭಿಮುಖವಾಗಿ ಲಂಘಿಸಿದರು, ಹಾರಿದರು. ಸೂರ್ಯ ಪ್ರಚಂಡನಾಗಿರ್ತಾನೆ. ನಮಗೆ ಚೈತ್ರ ವೈಶಾಖ ಮಾಸದಲ್ಲಿ ಮಧ್ಯಾಹ್ನೊತ್ತು ಸೂರ್ಯನ ಎಲ್ಲೋ ಕೆಲವು ಲಕ್ಷಾಂತರ ಮೈಲಿಗಳ ದೂರ ಇರುವ ಸೂರ್ಯನ ತಾಪವನ್ನೇ ತಡೆಯುವುದಕ್ಕಾಗಲ್ಲ ಅಂತ ಹೇಳಿದರೆ, ಸೂರ್ಯ ಬಿಂಬದ ಕಡೆಗೆ ಲಂಘಿಸಿದ್ದಾರೆ ಹನುಮಂತ ದೇವರು ಅಂದ್ರೆ ಎಷ್ಟು ಅವರ ಶಕ್ತಿ ಇರಬೇಕು ಅಂತ ಹೇಳಿ ತೋರಿಸುತ್ತಾ, ಲಂಘಿಸಿ ಏನು ಮಾಡಿದರು ಅಂತ ಹೇಳಿದರೆ, ಸೂರ್ಯಾಂತರ್ಗತನಾದಂತಹ ಸೂರ್ಯ ನಾರಾಯಣ ಭಗವಂತನಲ್ಲಿ ತರಣಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ, ಭಗವಂತನ ಸೂರ್ಯನಾರಾಯಣನಲ್ಲಿ ಶಾಸ್ತ್ರಗಳ ವಿದ್ಯೆಯನ್ನೆಲ್ಲ ಶಾಸ್ತ್ರವನ್ನ ಕಲಿತು ಉರವಣಿಸಿ ಹಿಂದೆ ಮುಂದಾಗಿ ನಡೆದ ಪರಮ ಪವಮಾನ ಸುತ ಉದಯಾಸ್ತ ಶೈಲೆಗಳ ಭರದಿ ಈತಗ ಉಪಮೆಯುಂಟೆ. ಈ ರೀತಿಯಾಗಿ ಹನುಮಂತ ಸಾಕ್ಷಾತ್ ವಾಯುದೇವರ ಅವತಾರವಾದಂತಹ ಹನುಮಂತ ದೇವರು ಅವರು ವಿದ್ಯೆಯನ್ನ ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣನಲ್ಲೇ ಕಲಿತು ಸಮಗ್ರ ವ್ಯಾಕರಣ ಶಾಸ್ತ್ರ ಎಲ್ಲವನ್ನ ಸ್ವರ ವರ್ಣ ಎಲ್ಲ ಶಾಸ್ತ್ರಗಳನ್ನ ಕಲಿತು ಆತನು ಸೂರ್ಯನ ರಥವು ಅತಿ ವೇಗದಿಂದ ಸಾಗಿದಂತೆ ತಾವೂ ಸಹ ಹಿಂದಕ್ಕೆ ಅಷ್ಟೇ ವೇಗದಿಂದ ಓಡ್ತಾ ಮಹಾಬಲದ ವಾಯುದೇವರ ಕುಮಾರರಾದಂತಹ ಹನುಮಂತ ಪೂರ್ವ ಪಶ್ಚಿಮ ಗಿರಿಗಳನ್ನ ಬಹು ತೀವ್ರವಾಗಿ ಮುಟ್ಟಿದರು. ಇಂತಹ ಅಂದ್ರೆ ಬಂದರು ಸೇರಿದರು. ಇಂತಹ ಅದ್ಭುತ ವೀರರಿಗೆ ಬ್ರಹ್ಮಾಂಡದಲ್ಲಿ ಯಾರಾದರೂ ಉಪಮಾನ ಇದ್ದಾರೆ, ಸಮಾನರಿದ್ದಾರೆ ಅಂತವರು ಯಾರಾದ್ರೂ ಇದ್ದಾರೆ ಅಂತ ಪ್ರಶ್ನೆ. ಆದ್ರೆ ಇಲ್ಲ ಅಂತ ಸಮಾಧಾನ. ಇನ್ನ ಅಖಿಲ ವೇದಗಳ ಸಾರವಧರಿಸಿ ಮುನ್ನತ ನಿಖಿಲ ವ್ಯಾಕರಣ ಶಾಸ್ತ್ರವನ್ನು ಪೇಳಿ ಮುಖದಲ್ಲಿ ಕಿಂಚಿದ ಅಪಶಬ್ದ ಇಲ್ಲೆಂದು ಮುಖ್ಯ ಪ್ರಾಣನು ರಾಮನ ಅನುಕರಿಸಿದ. ಭಗವಂತ ದುಷ್ಟ ಶಿಕ್ಷಣೆಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ತಾನು ತದಾತ್ಮಾನಂ ಸೃಜಾಮ್ಯಹಂ ಅಂತ ಗೀತೆಯಲ್ಲಿ ಹೇಳಿದಂತೆ ಭಗವಂತ ತನ್ನನ್ನು ತಾನು ಸೃಜಿಸಿಕೊಳ್ತಾನೆ. ರಾಮನಾಗಿ ಅವತಾರವನ್ನು ಮಾಡಿದಾಗ ತನ್ನ ಸೇವೆಗೆ ಮುಖ್ಯ ಸೇವಕನಾಗಿ ಪ್ರಧಾನ ಸೇವಕನಾಗಿ ಯಾರನ್ನ ತಗೋಬೇಕು ಅಂದಾಗ ಹನುಮಂತನನ್ನೇ ತೋಳ್ತಾ ಇದ್ದಾನೆ ಭಗವಂತ. ಅಖಿಲ ವೇದಗಳ ಸಾರವಧರಿಸಿ ಮುನ್ನ ತಾ ನಿಖಿಲ ವ್ಯಾಕರಣ ಶಾಸ್ತ್ರವನ್ನು ಪೇಳಿ, ಇಂತಹ ಸೂರ್ಯನಾರಾಯಣನಲ್ಲೇ ವೇದ ಶಾಸ್ತ್ರಗಳನ್ನೆಲ್ಲ ಓದಿದಂಥವನು ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಗಿಲ್ಲೆಂದು. ನಾವು ಏನಾದ್ರೂ ಒಂದು ಹೇಳುವಾಗ, ಮಾತನಾಡುವಾಗ, ಪಾರಾಯಣ ಮಾಡುವಾಗ, ಪಾಠ ಹೇಳುವಾಗ, ಪ್ರವಚನ ಮಾಡುವಾಗ ಅಪಶಬ್ದಗಳು ಇರಬಾರದು, ಕಿಂಚಿತ್ತು ಅಪಶಬ್ದ ಇರಬಾರದು ಮುಖದಿಂದ. ಅಂದ್ರೆ ಮಾತಾಡುವಾಗ ಉಚ್ಚಾರಣ ದೋಷಗಳು, ಮಹಾಪ್ರಾಣ ಇದ್ದ ಕಡೆ ಅಲ್ಪ ಪ್ರಾಣ, ಅಲ್ಪ ಪ್ರಾಣ ಇದ್ದ ಕಡೆ ಮಹಾಪ್ರಾಣ, ವ್ಯಾಕರಣ ದೋಷಗಳು, ಭಾವ ವ್ಯಕ್ತೀಕರಣ ದೋಷಗಳು ಯಾವುದೂ ಇಲ್ಲದೆ, ಅಂತಹ ಯಾವ ದೋಷಗಳು ಇಲ್ಲದೆ ಇರುವವನು ಹನುಮಂತನೆಂದು ಮುಖ್ಯ ಪ್ರಾಣನನು ರಾಮನ ಅನುಕರಿಸಿದ. ಆ ರಾಮದೇವರು ಮುಖ್ಯ ಪ್ರಾಣನನ್ನೇ ತಾನು ಸೇವಕನಾಗಿ ಸ್ವೀಕಾರ ಮಾಡಿದ್ದಾನೆ, ಹನುಮಂತನನ್ನ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರು ಭಗವಂತನಲ್ಲಿ ಹನುಮಂತ ವ್ಯಾಕರಣ ಶಾಸ್ತ್ರ ಎಲ್ಲವನ್ನೂ ಕಲ್ತಿದ್ದಾನೆ ಅಂತ ಹೇಳೋದಕ್ಕಾಗಿ ನಮಗೆ ಹೇಳ್ತಾರೆ ಮಹಾವ್ಯಾಕರಣಾಂಬೋಧಿ ಅಂತೇಳಿ ಹೇಳ್ತಾರೆ. ಮತ್ ಹೇಳ್ತಾ ಇನ್ನ ತರಣಿ ಸುತನನು ಕಾಯ್ದು ಶರದಿಯನು ನೆರೆದಾಟೆ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನು ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರಹಿ ಲಂಕೆಯ ಬಂದ ಹನುಮಂತನು. ನಮಗೆ 8, 9 ಪದ್ಯಗಳಲ್ಲಿ ಸುಂದರಕಾಂಡವನ್ನೆಲ್ಲ ನಮಗೆ
ಹೇಳ್ತಾರೆ ಶ್ರೀಪಾದರಾಜರು ಈ ಮಧ್ವನಾಮದಲ್ಲಿ. ತರಣಿಸುತನನು ಕಾಯ್ದು ಶರದಿಯನ್ನು ದಾಟಿ, ಶರೆಯನ್ನು ನೆರೆ ದಾಟಿ, ಈ ಸುಗ್ರೀವನನ್ನು ತಗೊಂಡು ರಾಮದೇವರಿಗೆ ಪರಿಚಯವನ್ನು ಮಾಡಿದ. ಸುಗ್ರೀವನನ್ನ ರಕ್ಷಣೆ ಮಾಡಿ ಆ ರಾಮಚಂದ್ರನ ಜೊತೆಗೆ ಸುಗ್ರೀವನನ್ನ ಭೇಟಿ ಮಾಡಿಸಿ, ಶರಧಿಯನ್ನು ದಾಟಿ ಆ ಲಂಕೆಯನ್ನ, ಸಮುದ್ರವನ್ನ ದಾಟಿ ಆ ಲಂಕೆಯಲ್ಲಿ ಧರಣಿ ಸುತೆಯಳ ಕಂಡು ಧನುಜರೊಡನೆ, ಆ ಧರಣಿ ಸುತೆ ಪುತ್ರಿಯಾದಂತಹ ಸೀತಾದೇವಿಯನ್ನ ಕಂಡು ರಾಕ್ಷಸರ ಜೊತೆಗೆ ಭರದಿ ರಣವನ್ನು ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರಹಿ ಲಂಕೆಯ ಬಂದ ಹನುಮಂತನು. ಆ ಹನುಮಂತ ಲಂಕೆಗೆ ಬಂದಾಗ ಆಗ ರಾಕ್ಷಸರು ಎಲ್ಲರೂ ಕೂಡ ಯುದ್ಧವನ್ನು ಮಾಡ್ತಾರೆ, ಅವರ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಜ್ಯೇಷ್ಠ ಪುತ್ರನಾದಂತಹ ರಾವಣನ ಜ್ಯೇಷ್ಠ ಪುತ್ರ ಇಂದ್ರಜಿತ್ ಏನು ಮಾಡ್ತಾನೆ, ಬ್ರಹ್ಮಾಸ್ತ್ರವನ್ನೇ ಬಿಡ್ತಾನೆ ಹನುಮಂತನ ಮೇಲೆ. ಆದ್ರೆ ಹನುಮಂತ ಬ್ರಹ್ಮಾಸ್ತ್ರವನ್ನ ಲೆಕ್ಕ ಮಾಡದೆ ಆ ರಾವಣಾಸುರ ಏನ್ ಮಾಡ್ತಾನೆ, ಕೊನೆಗೆ ಹನುಮಂತನ ಬಾಲಕ್ಕೆ ಬೆಂಕಿ ಇಡ್ತಾನೆ. ಅದರಿಂದ ಇಡೀ ಲಂಕೆಗೆಲ್ಲ ಬೆಂಕಿಯನ್ನು ಹಚ್ಚುತ್ತಾನೆ. ಇದು ಅಲ್ಲಿ ಮಾಡಿ ಏನು ರಾಮಚಂದ್ರ ತನ್ನ ಒಂದು ಉಂಗುರವನ್ನ ಸೀತಾದೇವಿಗೆ ಕೊಡು ಅಂತ ಹೇಳಿದ್ದ, ಅದರನ್ನ ಕೊಡ್ತಾನೆ. ಹಾಕಿಕೊಟ್ಟ ಚೂಡಾಮಣಿಯನ್ನ ತಂದು ಮತ್ತು ರಾಮದೇವರಿಗೆ ತಂದು ಕೊಡ್ತಾನೆ ಅಂತ ಹೇಳ್ತಾ ಆ ಒಂದು ಸುಂದರಕಾಂಡ ಕಥೆಯನ್ನ ಎಷ್ಟು ಸಾಹಸೋಪೇತವಾಗಿ ಮಾಡಿದ್ದಾರೆ ಅಂತ ಹೇಳ್ತಾ, ಈ ರೀತಿಯಾಗಿ ಅಲ್ಲಿ ಲಂಕೆಗೆ ಹೋಗಿ ಸೀತಾದೇವಿಯನ್ನ ಕಂಡು ಅಲ್ಲಿಂದ ಹರಿಗೆ ಚೂಡಾರತ್ನವಿತ್ತು ಹರಿಗಳ ಕೂಡಿ ಶರದಿಯನ್ನು ಕಟ್ಟಿ ಬಹುರಕ್ಕಸರನ್ನು ಒರಿಸಿ ರಣದಲ್ಲಿ ದಶಶಿರನ ಹುಡಿಗಟ್ಟಿತ ಮೆರೆದ ಹನುಮಂತ ಬಲವಂತ ಧೀರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಲಂಕೆಯಲ್ಲಿ ರಾವಣಾಸುರನ್ನ ಕೇಳ್ತಾನೆ ಹನುಮಂತ, ನೀನು ಯಾರೋ ಅಂತ ಕೇಳಿದಾಗ, ಅಹಂ ನಾನು ದಾಸನು, ಯಾರಿಗೆ? ಕೋಸಲೇಂದ್ರಸ್ಯ, ನಾನು ಆ ರಾಮಚಂದ್ರನ ದಾಸನು ನಾನು ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ಹೇ ರಾವಣಾಸುರ, ನಾನು ನಿನ್ನನ್ನು ನಾನೇ ಸಾಯಿಸಬಲ್ಲೆ. ಅದು ವಾದಿರಾಜರು ಹನುಮಂತಾನಿ ಎಷ್ಟು ಬಲವಂತ ಅಂತ ಹಾಡಲ್ಲಿ ಹೇಳ್ತಾರೆ, ನಾನು ನಿನ್ನನ್ನು ಸಾಯಿಸಬಲ್ಲೆ, ಆದ್ರೆ ಸ್ವಾಮಿಯ ಅಪ್ಪಣೆ ಇಲ್ಲವೆಂದು ತಡೆದನು ಅಂತ ಹೇಳಿ ಆ ರಾವಣಾಸುರನಿಗೆ ಭಯ ಎಂಬುದೇ ಇದ್ದಿಲ್ಲ. ಅಂತದ್ದು ಅವನಿಗೆ ಒಂದು ಎದೆಯ ಮೇಲೆ ಒಂದು ಮುಷ್ಟಿ ಗುದ್ದನ್ನು ಗುದ್ದಿ ಅವನು 10 ಶಿರಸ್ಸುಗಳಿಂದ ರಕ್ತವನ್ನ ಕಾರುವಂತೆ ಮಾಡಿ ಮರಣದ ಭಯ ಏನು ಅಂತೇಳಿ ರಾವಣಾಸುರನಿಗೆ ರುಚಿ ತೋರಿಸುತ್ತಾರೆ ನಮ್ಮ ಹನುಮಂತ ದೇವರು. ಅಲ್ಲಿಂದ ಆ ಸೀತಾದೇವಿ ಕೊಟ್ಟ ಚೂಡಾಮಣಿಯನ್ನ ತಂದು ರಾಮದೇವರಿಗೆ ಕೊಟ್ಟು ಕಪಿಗಳ ಜೊತೆಗೆ ಕೂಡಿ ಸೇತುವನ್ನ ಕಟ್ಟಿ ಆಮೇಲೆ ರಣದಲ್ಲಿ ಅನೇಕ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಬಹುರಕ್ಕಸರನ್ನು ಒರಿಸಿ ರಣದಲ್ಲಿ ದಶಶಿರನ ಹುಡಿಗಟ್ಟಿ ತಾ ಮೆರೆದ ಹನುಮಂತ ಬಲವಂತ. ಆ ರಾವಣಾಸುರನಿಗೆ ಅವನ್ನ ಇವಾಗ ಹೇಳಿದ್ನಲ್ಲ, ಗುದ್ದಿ ಅವನಿಗೆ ಭಯವನ್ನು ರುಚಿ ತೋರಿಸಿದಂತಹ ಹನುಮಂತ ದೇವರು ಅಂತ ಹೇಳ್ತಾ, ಉರಗ ಬಂಧಕ್ಕೆ ಸಿಲುಕಿ ಕಪಿವರರು ಮೈಮರೆಯ ತರಣಿಕುಲ ತಿಲಕನಾಗ್ನೇಯ ತಾಳಿ ತಾ ಗಿರಿ ಸಹಿತ ಸಂಜೀವನವ ಕಿತ್ತಿ ತಂದಿತ್ತ ಸುರ ನರರೋಳ್ ಸರಿಯುಂಟೆ ಹನುಮಂತಗೆ. ಇಂದ್ರಜಿತ್ತು ಆ ಬಿಟ್ಟಂತಹ ಸರ್ಪಾಸ್ತ್ರದಿಂದ ಎಲ್ಲರೂ ಕೂಡ ಮೂರ್ಛಿತರಾದಾಗ ಆವಾಗ ಹನುಮಂತ ಗಂಧಮಾದನ ಪರ್ವತಕ್ಕೆ ಹೋಗಿ 50,000 ಗಾವುದ ದೂರ ಇದೆ, 100 ಗಾವುದ ಉದ್ದ ಅಗಲ ಇರುವಂತಹ ಗಂಧಮಾದನ ಪರ್ವತವನ್ನ ಸುನಾಯಾಸವಾಗಿ ತಂದು ಅದರಲ್ಲಿರುವಂತಹ ಸಂಜೀವನಿ ಇಂದ ಎಲ್ಲರಿಗೂ, ಅಲ್ಲಿ ಮೂರ್ಛಿತರಾದವರೆಲ್ಲರಿಗೂ ಕೂಡ ವೈದ್ಯವನ್ನು ಆಗುವಂತೆ ಮಾಡಿದರು. ಎಲ್ಲರಿಗೂ ಪ್ರಾಣರು, ನಮಗೆ ವಾಯುದೇವರು ಎಲ್ಲರಿಗೂ ಪ್ರಾಣರಾಗಿದ್ದಾರೆ. ಆ ಪ್ರಾಣದೇವರು, ಎಲ್ಲರಿಗೂ ಪ್ರಾಣರಾದ ಪ್ರಾಣದೇವರು ಯಾರಿಂದ ಹುಟ್ಟಿದ್ದಾರೆ ಅಂದ್ರೆ ಪ್ರಾಣಾದ್ ವಾಯುರಜಾಯತ. ಪುರುಷ ಸೂಕ್ತದಲ್ಲಿ ವಾಯುದೇವರು ಭಗವಂತನ ಪ್ರಾಣದಿಂದ ಹುಟ್ಟಿದ್ದಾರೆ ಅಂತ ಹೇಳಿ ಪ್ರಾಣಾದ್ ವಾಯುರಜಾಯತ. ಅಂತಹ ಪ್ರಾಣದೇವರು ಎಲ್ಲರಿಗೂ ಪ್ರಾಣವನ್ನ ಬರುವಂತೆ ಮಾಡಿದರು, ಸಂಜೀವನಿ ಪರ್ವತವನ್ನ, ಆ ಸಂಜೀವನಿ ತಂದು ಅಂತ ಹೇಳಿ. ಮತ್ತು ಅವರು ಆ ಗಂಧಮಾದನ ಪರ್ವತವನ್ನ ತಗೊಂಡು ಹೋಗಿ ಅಲ್ಲಿ ಇಟ್ರ ಅಂದ್ರೆ ಇಟ್ಟಿಲ್ಲಂತೆ. ನಮಗೆ ವಾಯುಸ್ತುತಿಯಲ್ಲಿ ಬರುತ್ತೆ, ಕ್ಷಿಪ್ತ ಪಶ್ಚಾತ್ಸಲೀಲಂ ಶತಮತುಲ ಮತೆ ಅಂತ ಹೇಳಿ ಬರುತ್ತೆ.
ಈ ಎಷ್ಟು ಸುನಾಯಾಸವಾಗಿ ನಾವು ನದಿಯ ದಡದಲ್ಲಿದ್ದು ನದಿಯ ದಡದಲ್ಲಿರುವ ಸಣ್ಣ ಸಣ್ಣ ಕಲ್ಲುಗಳನ್ನ ತೆಗೆದು ಅನಾಯಾಸವಾಗಿ ನದಿಯಲ್ಲಿ ಹಾಕಿದಂತೆ ಅವರು ಇದ್ದ ಜಾಗದಿಂದ ಅಷ್ಟು ದೊಡ್ಡ ಪರ್ವತವನ್ನ ಅಷ್ಟು ದೂರಕ್ಕೆ ಸುಮ್ಮನೆ ಎತ್ತಿ ಹಾರಿ ಹಾಕಿ ಈಗ ಬಿಸಾಡಿದ್ರಂತೆ ಮತ್ತು ಆ ಪರ್ವತ ಹೋಗಿ ತನ್ನ ಜಾಗದಲ್ಲಿ ಕೂತ್ಕೊಳ್ತಂತೆ. ಹೇಗೆ ಕೂತ್ಕೊಳ್ತು ಅಂತ ಹೇಳಿದರೆ ಕೊನೆಗೆ ಕಿತ್ತಿದ ಕುರುಹಗಳು ಇಲ್ಲದೆ ಅಷ್ಟು ಚೆನ್ನವಾಗಿ ಮತ್ತು ಅಲ್ಲೇ ಹೋಗಿ ಕೂತ್ಕೊಳ್ತು ಅಂತ ಹೇಳ್ತಾರೆ. ಅದು ಹನುಮಂತ ದೇವರ ಬಲ, ಕೌಶಲ, ಬುದ್ಧಿ, ಜ್ಞಾನ ಎಲ್ಲವೂ ಕೂಡ. ಇನ್ನು ವಿಜಯ ರಘುಪತಿಯೊಲಿಸಿ ಧರಣಿ ಸುತಯಳ ನೀತರ ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ ಅಜ ಪದವಿಯನು ರಾಮ ಕೊಡಬರಲು ಹನುಮಂತ ನಿಜ ಭಕುತಿಯೇನೆ ಬೇಡಿ ಯಾವರವ ಪಡೆದ ಅಂತ ಹೇಳ್ತಾ ಇದ್ದಾರೆ. ಆ ರಘುಪತಿ ಆದಂತಹ ರಾಮನ ಒಲಿಸಿ ತನ್ನ ಅಸಾಧಾರಣವಾದಂತಹ ಸೇವೆಯಿಂದ ರಾಮಚಂದ್ರನ ಒಲಿಸಿ ಆತನಿಗೆ ಸಂತೋಷವನ್ನು ಉಂಟು ಮಾಡಿ ಸೀತಾದೇವಿಯನ್ನು ಭಜಿಸಿ ಸೀತಾರಾಮರನ್ನ ಭಜಿಸಿ ಸೀತಾದೇವಿ ತನ್ನ ತಂದೆ ಕೊಟ್ಟಿರುವಂತಹ ಮೌಕ್ತಿಕ ಮುತ್ತಿನ ಹಾರವನ್ನ ಕೊಟ್ರತ್ತೆ ಸೀತಾದೇವಿ ಸಂತೋಷದಿಂದ. ಆವಾಗ ರಾಮಚಂದ್ರ ಅಜ ಪದವಿಯನ್ನು ರಾಮ ಕೊಡಲು ಬರಲು ನಿಂಗೆ ಬ್ರಹ್ಮ ಪದವಿಯನ್ನ ಕೊಡ್ತೇನೆ ಬಾ ತಗೋ ಅಂತ ಹೇಳಿದಾಗ ಹನುಮಂತ ನನಗೆ ಅಜ ಪದವಿ ಬೇಡ, ನಿಜ ಭಕುತಿ ಕೊಡು, ನನಗೆ ನಿಜವಾದ ಅಂದ್ರೆ ಅತ್ಯಂತ ಶುದ್ಧವಾದಂತಹ ನಿಜವಾದ ಭಕುತಿಯನ್ನು ನನಗೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಕೊಡು ಅಂತ ಹೇಳಿ ಭಗವಂತನನ್ನ ಬೇಡಿದಂತಹ ಮಹಾ ಭಕ್ತಾಗ್ರೇಸರರು. ನಾವು ಭಕ್ತಿಗೆ ಪ್ರತೀಕರಾಗಿದ್ದಾರೆ ಹನುಮಂತ. ನಾವು ಭಕ್ತಿ ಹೇಗೆ ಮಾಡಬೇಕು ಅಂತ ಹೇಳಿದರೆ ಹನುಮಂತನನ್ನ ನೋಡಿನೇ ನಾವು ಭಕ್ತಿ ಕಲಿಯಬೇಕು. ಅದಕ್ಕೆ ಭಕ್ತಿಗೆ ಪ್ರತೀಕವಾಗಿದ್ದಾರೆ. ರಾಮೋ ವಿಗ್ರಹವಾನ್ ಧರ್ಮ ಅಂದ್ರೆ ಧರ್ಮ ಹೇಗೆ ಅಂದ್ರೆ ರಾಮಚಂದ್ರನ ಮೂರ್ತಿ, ರಾಮಚಂದ್ರ ಧರ್ಮದ ಮೂರ್ತಿ. ಹಾಗೆ ನಮ್ಮ ಹನುಮಂತ ಭಕ್ತಿಯ ಮೂರ್ತಿಯಾಗಿದ್ದಾನೆ ನಮ್ಮ ಹನುಮಂತ. ಅದರನ್ನೇ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಮಗೆ ಹನುಮಂತ ಯಾವಾಗಲೂ ಕೂಡ ತಾನು ರಾಮನ ಒಂದು ನಾಮಸ್ಮರಣೆ ಯಾವಾಗಲೂ ಸ್ಮರಿಸುತ್ತಾ ಇರ್ತಾರೆ. ಇವತ್ತಿಗೂ ಕಿಂಪುರುಷ ಖಂಡದಲ್ಲಿ ಹೆಬ್ಬೆರಳಿನ ಪರಿಮಾಣದಲ್ಲಿ ಇದ್ದು ಇವತ್ತಿಗೂ ರಾಮನನ್ನ ಅವರು ಸದಾ ಸ್ಮರಿಸುತ್ತಾ ಇರ್ತಾರೆ. ಅದು ಹನುಮಂತನ ಒಂದು ಭಕ್ತಿಯ ಪರಾಕಾಷ್ಠತೆ. ಅವರು ಶುದ್ಧವಾಗಿ ಯಾವಾಗಲೂ ಕೂಡ ಹನುಮಂತ ರಾಮಚಂದ್ರನ ಸೇವೆಯಲ್ಲಿ ಅದಕ್ಕೆ ಯಾವಾಗಲೂ ಕೈ ಮುಕ್ಕೊಂಡು ನಿಂತಿರ್ತಾರೆ. ಯಾವಾಗಲೂ ನಾನು ನಿನ್ನ ಕಿಂಕರ, ನಿನ್ನ ಸೇವಕ ಅಂತ ಹೇಳಿ ಅಂತಹ ಹನುಮಂತ ದೇವರು ಹನುಮಂತನ ಮಹಿಮೆಯನ್ನ ಹೇಳ್ತಾ, ಹನುಮಂತ ಅಂತ ಹೇಳಿದರೆ ಹನುಶಬ್ದೋ ಜ್ಞಾನವಾಚಿ ಅಂತ ಹೇಳ್ತಾರೆ. ಹನು ಅಂದ್ರೆ ಜ್ಞಾನ ಅಂತೇಳಿ, ಜ್ಞಾನವಂತ ಮಹಾಜ್ಞಾನಿಗಳು ಅವರು ಹನುಮಂತ ದೇವರು ಅಂತ ಹೇಳ್ತಾ ಈ ರೀತಿಯಾಗಿ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಹನುಮಂತ ದೇವರಿಗೆ ನಮಸ್ಕಾರವನ್ನು ಮಾಡಿ, ಇನ್ನ ವಾಯುದೇವರ ಎರಡನೆಯ ಅವತಾರವಾದಂತಹ ಭೀಮಸೇನ ದೇವರ ಅವತಾರ. ಈ 12ನೆಯ ಪದ್ಯದಿಂದ 22ನೆಯ ಪದ್ಯದವರೆಗೂ ಭೀಮಸೇನ ದೇವರ ಅವತಾರವನ್ನ ವರ್ಣಿಸುತ್ತಾರೆ. ಆ ಮಾರುತನೆ ಭೀಮನೆನಿಸಿ ದ್ವಾಪರ ಯುಗದಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮ ರಕ್ಕಸರನ್ನು ಮುರಿದಿಕ್ಕಿದ ಆ ಮಹಿಮ ನಮ್ಮ ಕುಲಗುರುರಾಯನು. ಆ ತ್ರೇತಾಯುಗದಲ್ಲಿ ಯಾವ ಹನುಮಂತನಾಗಿ ಹುಟ್ಟಿದ್ದಾರೋ ವಾಯುದೇವರು, ಅವರೇ ಭೀಮನೆನಿಸಿ ಭೀಮಸೇನ ಅಂತ ಅನಿಸಿ ದ್ವಾಪರ ಯುಗದಲ್ಲಿ ಸೋಮಕುಲದಲ್ಲಿ ಚಂದ್ರನ ಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಅರ್ಜುನರ ಜೊತೆಗೆ ಭೀಮದೇವರು ವಿಕ್ರಮ ರಕ್ಕಸರನ್ನು ಮುರಿದಿಕ್ಕಿದ ಮಹಾಪರಾಕ್ರಮಶಾಲಿಗಳಾದಂತಹ ದೈತ್ಯರನ್ನ ರಾಕ್ಷಸರನ್ನ ಅವರನ್ನ ಸಂಹಾರ ಮಾಡಿ ಅವರ ಸೊಕ್ಕನ್ನು ಮುರಿದಿರುವಂತಹ ಆ ಮಹಿಮೆ, ಅಂತಹ ಮಹಿಮೆ ಉಳ್ಳಂತಹ ನಮ್ಮ ಭೀಮಸೇನ ದೇವರು ಕುಲಗುರುರಾಯರು ಅಂತ ಹೇಳ್ತಾ
ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಯೊಡದು ಶತಶೃಂಗವೆಂದೆನಿಸಿತು. ಹರಿಗಳನ್ನು ಕರಿಗಳಿಂಗ್ ಅರೆದ ವೀರನಿಗೆ ಸುರ ನರರು ಸರಿಯೇ ಅಂತ ಹೇಳ್ತಾ ಇದ್ದಾರೆ. ಕುಂತಿದೇವಿ ನಮಗೆ ಪಾಂಡುಕೇಶ್ವರತ್ರಿ ಬದರಿಗೆ ಹೋಗ್ತಾ ಅದ್ರಲ್ಲಿ ಬರುತ್ತೆ, ಅಲ್ಲಿ ಶತಶೃಂಗ ಪರ್ವತ ಅಂತ ಇದೆ. ಅಲ್ಲಿ ಇತಿಹಾಸ ಹೇಳ್ತಾರೆ, ಕುಂತಿದೇವಿ ಭೀಮಸೇನ ದೇವ್ರನ್ನ ಮಗುವಾಗಿ ಎತ್ಕೊಂಡಿದ್ರಂತೆ. ಆಕಿ ಕೈ ಜಾರಿ ಕೆಳಗೆ ಬಿತ್ತಂತೆ ಕೂಸು. ಬಿತ್ತ ಕೂಡಲೇ ಕೂಸಿಗೆ ಏನಾಗಿಲ್ಲ, ಆ ಪರ್ವತ 100 ಹೋಳಾಗೋಯ್ತಂತೆ. ಅದಕ್ಕೆ ಶತಶೃಂಗ ಅಂತ ಅದಕ್ಕೆ ಹೇಳಿದ್ರು. ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಶೃಂಗವೆಂದೆನಿಸ್ತು, ಶತಶೃಂಗ ಅಂತ ಕರೀತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಭೀಮಸೇನ ದೇವರು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವರು ಏನೋ ಅವರು ಪರಾಕ್ರಮ, ಕರಿಗಳಿಂ ಅರೆದ ವೀರನಿಗೆ ಸುರ ನರರು ಸರಿಯೇ ಅಂತ ಹೇಳ್ತಾ ಇದ್ದಾರೆ. ಭೀಮಸೇನ ದೇವರು ರಣರಂಗದಲ್ಲಿ ಕುದುರೆಗಳಿಂದಲೇ ಅವರ ಕುದುರೆಗಳನ್ನ, ವೈರಿಗಳನ್ನ, ಆನೆಗಳಿಂದ ಅವರ ಆನೆಗಳನ್ನ ಹೊಡೆದು ಕೊಲ್ಲುತ್ತಾ ಸೈನ್ಯ ಸಮೂಹವನ್ನ ಸೀಳಿದ್ದಾರೆ. ಅವರನ್ನ ಒಂದು ಭಯಂಕರವಾಗಿ ಎಲ್ಲರನ್ನ ಶತ್ರುಗಳನ್ನ ನಾಶ ಮಾಡಿದ್ದಾರೆ. ಅಂತಹ ಪರಾಕ್ರಮರಲ್ಲಿ ನಮಗೆ ಭೀಮಸೇನ ದೇವರಿಗೆ ಸಮಾನರಾದವರು ಯಾರಿದ್ದಾರೆ? ಕುರುಪ ಗರಳವ ನಿಕ್ಕೆ ನೆರೆಯುಂಡು ತೇಗುತಲಿ ಉರುಗಗಳ ಮೇಲ್ಬಿಡಲು ಅವನೊರೆಸಿದ ಅರಗಿನರ ಮನೆಯಲ್ಲಿ ಉರಿಯ ನಿಕ್ಕಿತ ಧೀರ ಧರಿಸಿ ಜಾಹ್ನವಿಗೊಯ್ದ ತನ್ನನುಜರ. ಇನ್ನು ಭೀಮಸೇನ ದೇವರು ಈ ದುರ್ಯೋಧನ ಭೀಮಸೇನ ದೇವರನ್ನ ಸಾಯಿಸಬೇಕು ಅಂತೇಳಿ ವಿಷವನ್ನಿಟ್ಟ, ಅದನ್ನ ನುಂಗಿ ತಿಂದು ಚೆನ್ನಾಗಿ ತೇಗಿದರು. ಅವುಗಳನ್ನ ಮೇಲೆ ಬಿಟ್ಟ, ಅವುಗಳನ್ನೆಲ್ಲ ಸಾಯಿಸಿಬಿಟ್ರು. ಅರಗಿನ ಮನೆಯಲ್ಲಿಟ್ಟು ಸುಡಬೇಕು ಅಂತ ಪ್ರಯತ್ನ ಪಟ್ಟ. ಅವರಲ್ಲಿ ಏನು ಮಾಡಿದ್ರು, ಅರಗಿನ ಮನೆಯಲ್ಲಿದ್ದಾಗ ತಮ್ಮ ಎಲ್ಲ ಪಂಚ ಪಾಂಡವರವನ್ನ ತಮ್ಮ ಭುಜಗಳ ಮೇಲೆ ಕೂರಿಸಿಕೊಂಡು ಅವರು ಗಂಗಾ ನದಿ ತೀರಕ್ಕೆ ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಬೆಳಗಾಗುವಷ್ಟರಲ್ಲಿ ಅಲ್ಲಿದ್ದ ಬಕ ಹಿಡಿಂಬಕರೆಂಬ ರಕ್ಕಸರ ನಿಲ್ಲದೊರೆಸಿದ ಲೋಕಕಂಟಕರನು ಬಲ್ಲಿದ ಅಸುರರ ಗೆಲಿದು ದ್ರೌಪದಿಯ ಕರವಿಡಿದು ಎಲ್ಲ ಸುಜನರಿಗೆ ಹರುಷವ ಬೀರಿದ. ಇನ್ನ ಅಲ್ಲಿರುವಂತಹ ಬಕಾಸುರ, ಹಿಡಿಂಬಾಸುರ ಇವರೆಲ್ಲರನ್ನು ಲೋಕಕಂಟಕರಾದವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿ ಬಲ್ಲಿದ ಅಸುರರ ಗೆಲ್ಲಿದು ದ್ರೌಪದಿಯ ಕರವಿಡದು. ಅಲ್ಲಿ ಆ ಅರ್ಜುನನಲ್ಲಿ ತಾವೇ ಆವಿಷ್ಟರಾಗಿದ್ದು ಅಲ್ಲಿ ದ್ರೌಪದಿಯನ್ನ ಗೆದ್ದು ಆ ದ್ರೌಪದಿ ದೇವಿಯ ಪತಿ ದ್ರೌಪದಿ ದೇವಿಯನ್ನ ಪಾಣಿಗ್ರಹಣ ಮಾಡಿ ಎಲ್ಲ ಸುಜನರಿಗೆ ಹರ್ಷವನ್ನ ಬೀರಿದರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದ್ರೌಪದಿ ದೇವಿಯನ್ನ ಅರ್ಜುನ ಗೆದ್ದರು. ಆಕಿ ದ್ರೌಪದಿ ದೇವಿ ಸಾಕ್ಷಾತ್ತು ವಾಯುದೇವರ ಪತ್ನಿಯಾದಂತಹ ಭಾರತೀ ದೇವಿಯ ಅವತಾರ. ಆಕೆಯಲ್ಲಿ ನಮಗೆ ಈ ಶ್ಯಾಮಲ, ಶಚಿ, ಪಾರ್ವತಿ, ಉಷಾ ಇವರು 4 ಜನ ಯಾರು ಯಮಧರ್ಮರಾಜ, ಅರ್ಜುನ, ನಕುಲ, ಸಹದೇವರ ನೀತ ಪತ್ನಿಯರಾದ ಅವರೆಲ್ಲರೂ ಸನ್ನಿಧಾನವೂ ಇರುತ್ತೆ. ಆದರೆ ಅಲ್ಲಿ ಅವರೆಲ್ಲರೂ ಕೂಡ ಅದರಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ದ್ರೌಪದಿ ದೇವಿಯ ಪಂಚಭರ್ತೃತ್ವದ ವಿಚಾರವನ್ನ ವಿಸ್ತಾರವಾಗಿ ನಮಗೆ ಆಚಾರ್ಯರು ಪ್ರಮಾಣಗಳ ಜೊತೆಗೆ ಕೊಡ್ತಾರೆ. ಅಲ್ಲಿ ಭೀಮಸೇನ ದೇವರು ಜೊತೆಗೆ ಮಾತ್ರ ದ್ರೌಪದಿ ದೇವಿ, ಮಿಕ್ಕವರು ಬಂದಾಗ ಅವರವರ ಪತ್ನಿಗಳು ಅಲ್ಲಿ ಬಂದು ಇರ್ತಾರೆ ಅಂತ ಹೇಳ್ತಾ ಅದಕ್ಕೆ ದ್ರೌಪದಿ ದೇವಿ ಮಹಾಪತಿವ್ರತೆ ಅಂತ ಹೇಳಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವಿಸ್ತಾರವಾಗಿ ನಮಗೆ ಹೇಳ್ತಾರೆ. ರಾಜಕುಲ ವಜ್ರನೆನಿಸಿದ ಮಾಗಧನ ಸೀಳಿ ರಾಜಸೂಯ ಯಾಗವನ್ನು ಮಾಡಿಸಿದನು ಅಜಯಲಿ ಕೌರವರ ಬಲವ ಸವರುವೆನೆಂದು ಮೂಜಗವರಿಯ ಕಂಕಣ ಕಟ್ಟಿದ. ನೀಚನಾದಂತಹ ಜರಾಸಂಧನನ್ನ ಸೀಳಿ 2 ಹೋಳು ಮಾಡಿ ಸೀಳಿ ಅವನನ್ನ ಸಂಹಾರ ಮಾಡಿ ಕೌರವರ ಬಲವನ್ನು ನಾನು ನಾಶ ಮಾಡ್ತೇನೆ ಅಂತ ಹೇಳಿ ಕಂಕಣ ಕಟ್ಟಿಕೊಂಡಿದ್ದಾರೆ ಭೀಮಸೇನ ದೇವರು. ಆ ಭಗವಂತನ ಆಜ್ಞೆಯ ಪ್ರಕಾರ ಅವರು ಯುದ್ಧವನ್ನು ಮಾಡಿ ಎಲ್ಲ ದುಷ್ಟರನ್ನ ನಾಶ ಮಾಡ್ತಾ ಇದ್ದಾರೆ. ಮಾನನಿಧಿ ದ್ರೌಪದಿಯ ಮನದಿಂಗಿತವನರಿದು ದಾನವರ ಸವರಬೇಕೆಂದು ಬೇಗ ಕಾನನವ ಪೊಕ್ಕು ಕಿರ್ಮೀರಾದಿಗಳ ತರಿದು ಮಾನಿನಿಗೆ ಸೌಗಂಧಿಕವನು ಇತ್ತ. ಸೌಗಂಧಿಕ ಪುಷ್ಪ ಬೇಕು ಅಂತ ದ್ರೌಪದಿ ದೇವಿ ಕೇಳಿದಾಗ ಆ ನೆಪದಿಂದ ಏನು ಮಾಡಿದ್ರು, ವಾಯುವೇಗದಿಂದ ಭೀಮಸೇನ ದೇವರು ಗಂಧಮಾಗಧನ ಪರ್ವತಕ್ಕೆ ಹೋಗಿ ಅಲ್ಲಿ ವಾಸವಾಗಿರುವಂತಹ ಕಿರ್ಮೀರಾದಿ ದುಷ್ಟರನ್ನೆಲ್ಲ
ನಾಶ ಮಾಡಿ ಆವಾಗ ಸೌಗಂಧಿಕ ಪುಷ್ಪವನ್ನ ತಂದು ದ್ರೌಪದಿ ದೇವಿಗೆ ಕೊಟ್ಟಂತಹ ಮಹಾಪರಾಕ್ರಮಿಗಳು ಅಂತ ಹೇಳ್ತಾ, ದುರುಳ ಕೀಚಕನು ದ್ರೌಪದಿ ದೇವಿ ಚೆಲ್ವಿಕೆಗೆ ಮರುಳಾಗಿ ಕರಕರೆಯ ಮಾಡಲವನ ಗರಡಿ ಮನೆಯಳು ಬರೆಸಿ ಒರೆಸಿ ಅವನ ಅನುಜರ ಕುರುಪನಟ್ಟದ ಮಲ್ಲ ಕುಲವ ಸದೆದ. ದುಷ್ಟನಾದ ಕೀಚಕನು ವಿರಾಟರಾಜನ ಇದರಲ್ಲಿ ಅಜ್ಞಾತವಾಸ ಮಾಡ್ತಾ ಇದ್ದಾಗ ಸೈರಂಧ್ರಿಯಾಗಿ ದ್ರೌಪದಿ ದೇವಿ ಭೀಮಸೇನ ದೇವರು ಬಲ್ಲನಾಗಿ, ಆಗ ಕೀಚಕ ದ್ರೌಪದಿ ದೇವಿಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯನ್ನು ಮೋಹಿಸಿದಾಗ, ಆಕೆಗೆ ಮರಳಾದಾಗ ಅವನನ್ನ ಗರಡಿ ಮನೆಗೆ ಕರೆಗಳಿಸಿ ಆ ಭೀಮಸೇನ ದೇವರು ಕೀಚಕನನ್ನ ಸಾಯಿಸ್ಬಿಡ್ತಾರೆ. ಹೇಗೆ ಸಾಯಿಸ್ತಾರೆ ಅಂತ ಹೇಳಿದ್ರೆ ಗುದ್ದಿ ಸಾಯಿಸ್ಬಿಡ್ತಾರೆ. ಒಂದು ಮಾಂಸದ ಮುದ್ದೆಯನ್ನಾಗಿ ಮಾಡ್ತಾರೆ. ಅದು ಯಾವ ಇಲ್ಲದೆ ಅವನ ತಲೆ ಹೊಡೆದ್ರೆ ತಲೆ ಶರೀರದೊಳಗೆ ಹೊಡ್ತ, ಕೈ ಕಾಲು ಎಲ್ಲ ಸೇರಿ ಒಂದು ಮಾಂಸದ ಮುದ್ದೆಯಂತೆ ಮಾಡ್ತಾರೆ ಭೀಮಸೇನ ದೇವರು. ಅದು ಭೀಮಸೇನ ದೇವರ ಒಂದು ಪರಾಕ್ರಮ. ಈ ರೀತಿಯಾಗಿ ಮಾಡಿ ವೈರಿ ದುಶ್ಯಾಸನ ತೊಡೆಯ ಮೇಲೆ ಅಡ್ಡಗೆಡಹಿ ವೀರ ನರಹರಿಯ ಲೀಲೆಯ ತೋರಿದ ಕೌರವರ ಬಲಸವರಿ ವೈರಿಗಳ ನೆಗ್ಗುತ್ತ ಓರಂತೆ ಕೌರವರನ್ನೆಲ್ಲ ತರೆದ. ದುಶ್ಯಾಸನ ದ್ರೌಪದಿ ದೇವಿಯ ವಸ್ತ್ರಾಪಹರಣವನ್ನ ಮಾಡಿದ್ದ. ಆಗ ನಿನ್ನ ನಾನು ಎದೆ ಸೀಳಿ ಸಾಯಿಸುತ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರು ಭೀಮಸೇನ ದೇವರು. ಅದೇ ರೀತಿಯಾಗಿ ವೈರಿ ದುಶ್ಯಾಸನನ ತೊಡೆಯ ಮೇಲೆ ಅಡ್ಡಗೆಡಹಿ, ಹೇಗೆ ನರಸಿಂಹದೇವರು ಹಿರಣ್ಯಕಶಿಪನ್ನ ತೊಡೆಯ ಮೇಲೆ ಹಾಕಿ ಹೊಟ್ಟೆ ಸೀಳಿದರೋ ಬಗದರೋ, ಅದಕ್ಕೆ ವೀರ ನರಹರಿಯ ಲೀಲೆಯ ತೋರಿದ ಆ ನರಸಿಂಹನಂತೆ ದುಶ್ಯಾಸನನ್ನು ಕೂಡ ಭೀಮಸೇನ ದೇವರು ತೊಡೆ ಮೇಲೆ ಹಾಕೊಂಡು ಅವನ ಎದೆ ಸೀಳಿ ಲೀಲೆಯನ್ನ ನರಹರಿ ಆ ನರಸಿಂಹದೇವರು ಹಿರಣ್ಯಕಶಿಪನ್ನ ಹೇಗೆ ಸೀಳಿದರು ಎಂಬುವಂತೆ ತೋರಿದ. ಕೌರವರ ಬಲಸವರಿ ವೈರಿಗಳ ನೆಗ್ಗುತ್ತ ಓರಂತೆ ಕೌರವನೆಲ್ಲ ತೆರೆದ. ಈ ರೀತಿಯಾಗಿ ಕೌರವರ ಇಡೀ ಸೈನ್ಯವನ್ನೆಲ್ಲ ಮುಖ್ಯವಾಗಿ ಸಂಹಾರ ಮಾಡಿದವರು ಭೀಮಸೇನ ದೇವರು ಅಂತ ಹೇಳಿ, ಆ ಭೀಮಸೇನ ದೇವರ ಅನಿತರ ಅಸಾಧಾರಣವಾದ ಪರಾಕ್ರಮ ಎಂತಾದ್ದು ಅಂತ ಹೇಳಿ ನಮಗೆ ಶ್ರೀಪಾದರಾಜರು ಹೇಳ್ತಾರೆ. ಅದಕ್ಕೆ ನಾಸ್ತಿ ಭೀಮಸೇನ ಸಮೋ ವೀರೋ ಸೇನಯೋರುಭಯೋರಪಿ ಪಾಂಡಿತ್ಯೇಪಿ ಪಟುತ್ವೇಪಿ ಶೂರತ್ವೇಪಿ ಬಲೇಪಿಚ ಅಂತ ಹೇಳಿ ಯಾವುದರಲ್ಲೂ ಕೂಡ ಭೀಮಸೇನ ದೇವರಿಗೆ ಸಮಾನನಾದವರು ಯಾರೂ ಇಲ್ಲ ಅಂತ ಹೇಳ್ತಾ, ಗುರುಸುತನು ಸಂಗರದಿ ನಾರಾಯಣಾಸ್ತ್ರ ಬಿಡೆ ಉರವಣಿಸಿ ಬರಲು ಶಸ್ತ್ರವ ಬಿಸುಟದೆ ಹರಿಯ ಕೃಪಾ ಪಡೆದಿದ್ದ ಭೀಮ ಹುಂಕಾರಗೈದು ಎರಗದಲೆ ದಿವ್ಯಾಸ್ತ್ರ ನೆರೆ ಅಟ್ಟಿದ. ದ್ರೋಣಾಚಾರ್ಯರ ಪುತ್ರರಾದಂತಹ ಅಶ್ವತ್ಥಾಮಾಚಾರ್ಯರು ಯುದ್ಧದಲ್ಲಿ ನಾರಾಯಣಾಸ್ತ್ರವನ್ನ ಬಿಟ್ರಂತೆ. ನಾರಾಯಣಾಸ್ತ್ರವನ್ನು ಬಿಟ್ಟಾಗ ಧರ್ಮರಾಜರು ಇವರೆಲ್ಲರೂ ಕೂಡ ಅವರಿಗೆ ಅದಕ್ಕೆ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ನಮಸ್ಕಾರ ಮಾಡಿದರಂತೆ. ಆದರೆ ಶಿವೋತ್ತಮರಾದ ವಾಯುದೇವರ ಅವತಾರವಾದಂತಹ ಭೀಮಸೇನ ದೇವರು ನಿಷ್ಕಾಮ ಭಕ್ತಿ ಉಳ್ಳವರು. ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಅವರು ನಾರಾಯಣಾಸ್ತ್ರವನ್ನ ನಮಸ್ಕಾರ ಮಾಡಲಿಲ್ಲಂತೆ. ನಮಸ್ಕಾರ ಮಾಡದೆ ಭಗವಂತನ ಆಜ್ಞೆಯ ಪ್ರಕಾರ ಅವರೇನು ಮಾಡಿದರು ಅಂತ ಹೇಳಿದರೆ, ಅವರು ಭೀಮಸೇನ ದೇವರು ಗರ್ಜನೆ ಮಾಡ್ತಾ ಹುಂಕಾರ ಮಾಡ್ತಾ ಆ ಅಮೋಘಾಸ್ತ್ರವನ್ನ ನೆರೆ ಅಟ್ಟಿರು, ಮುಂದಕ್ಕೆ ಕಳಿಸಿಬಿಟ್ಟರು, ಸಾಗಿಸಿಬಿಟ್ಟರು. ಅದನ್ನೇ ಹೇಳ್ತಾರೆ, ಗುರುಸುತನು ಸಂಗರದಿ ನಾರಾಯಣಾಸ್ತ್ರ ಬಿಡೆ ಉರವಣಿಸಿ ಬರಲು ಶಸ್ತ್ರವ ಬಿಸುಟದೆ ಹರಿಯ ಕೃಪಾ ಪಡೆದಿದ್ದ ಭೀಮ ಹುಂಕಾರಗೈದು ಎರಗದಲೆ ದಿವ್ಯಾಸ್ತ್ರ ನೆರೆ ಅಟ್ಟಿದ, ಹಿಂದಕ್ಕೆ ಮುಂದಕ್ಕೆ ಕಳಿಸಿದರು ಅಂತ ಹೇಳ್ತಾ, ನಾರಿ ರೋದನ ಕೇಳಿ ಮನೆ ಮರುಗಿ ಗುರುಸುತನ ಹಾರಿ ಹಿಡಿದು ಶಿರೋರತ್ನ ಕಿತ್ತಿ ತೆಗೆದ ನೀರೊಳಡಗಿದ್ದ ದುರ್ಯೋಧನನ ಹೊರಗೆಡಗಿ ಉರುದ್ವಯ ತನ್ನ ಗದೆಯಿಂದ ಮುರಿದ. ಭೀಮಸೇನ ದೇವರು ಈ ಅಶ್ವತ್ಥಾಮಾಚಾರ್ಯ ಏನು ಮಾಡಿದರು, ಭೀಮಸೇನ ದುರ್ಯೋಧನನಿಗೆ ಕೊಟ್ಟ ಮಾತಿನ ಪ್ರಕಾರ ನಿದ್ದೆ ಮಾಡ್ತಾ ಇರುವಂತಹ ದ್ರೌಪದಿಯ ಪುತ್ರರಾದಂತಹ ಪಂಚ ಉಪಪಾಂಡವರನ್ನ ಸಂಹಾರ ಮಾಡ್ತಾರೆ. ಆವಾಗ
ಭೀಮಸೇನ ದೇವರು ಆ ಅಶ್ವತ್ಥಾಮಾಚಾರ್ಯರನ್ನ ಹಿಡಿದು ತಂದು ಬ್ರಾಹ್ಮಣನ್ನ, ಅವನು ಆತತಾಯಿ, ಮಕ್ಕಳನ್ನ ಸಾಯಿಸಿದವನು, ಬೆಂಕಿಯಿಂದ ಮನೆಗೆ ಬೆಂಕಿ ಇಡುವವನು, ಇವರೆಲ್ಲರೂ ಆತತಾಯಿ. ಅವನು ವಧಾರ್ಹನು, ಆದರೆ ಬ್ರಾಹ್ಮಣ ವಧಾರ್ಹನಲ್ಲ. ಆದ ಕಾರಣ ಬ್ರಾಹ್ಮಣನಿಗೆ ಮರಣ ಅಂದ್ರೆ ಏನು, ತೇಜೋವಧೆ ಮಾಡೋದೆ. ಅಂತಹ ಆ ಅಶ್ವತ್ಥಾಮಾಚಾರನ್ನ ಹಿಡಿದು ಅಶ್ವತ್ಥಾಮಾಚಾರರಲ್ಲಿ ಸ್ವಾಭಾವಿಕವಾಗಿರುವಂತಹ ಶಿರೋರತ್ನವನ್ನ ಕಿತ್ತಿ ತೆಗೆದು ದ್ರೌಪದಿ ದೇವಿಗೆ ಸಂತಸವನ್ನ ಉಂಟು ಮಾಡಿದ್ದಾರೆ ಅಂತ ಹೇಳ್ತಾ, ಅದಾದ ಮೇಲೆ ದುರ್ಯೋಧನ ಹೋಗಿ ಕೊನೆಗೆ ನೀರಿನಲ್ಲಿ ಅಡಗಿದ್ದ, ಅವನನ್ನ ಮೇಲಕ್ಕೆ ತಂದು ಭೀಮಸೇನ ದೇವರು ಹೇಗೆ ಸಭೆಯಲ್ಲಿ ಏನು ಪ್ರತಿಜ್ಞೆ ಮಾಡಿದ್ರು ಭೀಮಸೇನ ದೇವರು, ನಿನ್ನ ತೊಡೆಗಳು ಮುರಿತೇನೆ ಅಂತ ಹೇಳಿ, ಅದೇ ರೀತಿಯಾಗಿ ಅವನ ದುರ್ಯೋಧನನ್ನ ತೊಡೆಗಳು ಮುರಿದು ಅವನನ್ನ ಕಲಿಸ್ವರೂಪನಾದಂತಹ ದುರ್ಯೋಧನನ್ನ ಸಂಹಾರ ಮಾಡ್ತಾರೆ ಭಗವಂತನ ಆಜ್ಞೆಯ ಮೇರೆಗೆ ಅಂತ ಹೇಳ್ತಾ, ಈ ರೀತಿಯಾಗಿ ದ್ವಾಪರ ಯುಗದಲ್ಲಿ ಭೀಮಸೇನರಾಗಿ ಎರಡನೆಯ ಅವತಾರವನ್ನ ವರ್ಣನೆ ಮಾಡ್ತಾ, ಚಂಡ ವಿಕ್ರಮನು ಗದೆಗೊಂಡು ರಣದೊಳಗೆ ಭೂಮಂಡಲದೊಳ ಉದ್ಭವಿಸಿದ ಅಖಿದಳ ಖಳರ ಹಿಂಡಿ ಬಿಸುಟದ ವೃಕೋದರನ ಪ್ರತಾಪವನ್ನು ಕಂಡು ನಿಲ್ಲುವವರಾರು ತ್ರಿಭುವನದೊಳು ಅಂತ ಹೇಳ್ತಾ ಇದ್ದಾರೆ. ಎಂತ ಈ ಚಂಡ ವಿಕ್ರಮನು ಗದೆಗೊಂಡು ರಣದೊಳಗೆ ಭೂಮಂಡಲದೊಳು ಉದ್ಭವಿಸಿದ ಅಖಿಳ ಖಳರ, ಎಂತಹ ಮಹಾಪರಾಕ್ರಮಿಗಳು ಅಂತ ಯಾರ್ಯಾರು ಇದ್ದಾರೆ, ದುರ್ಯೋಧನ ಮತ್ತು ಇವನು ಕೀಚಕ ಮೊದಲಾದ ಇವರೆಲ್ಲರನ್ನೂ ಕೂಡ ಜರಾಸಂಧ, ಇಂತಹ ಮಹಾಪರಾಕ್ರಮಿಗಳು ಅಂತ ಯಾರಿದ್ದಾರೆ, ಅಂತಹ ಖಳರ ಹಿಂಡಿ ಬಿಸುಟದ ವೃಕೋದರನ ಪ್ರತಾಪವನು. ವೃಕೋದರ ಅಂದ್ರೆ ವೃಕೋನಾಮ ವನ್ನಿಹಿ ಅಂತ ಹೇಳಿ, ಆ ವಾಯುದೇವರ ಹೊಟ್ಟೆಯಲ್ಲಿ, ಭೀಮಸೇನ ದೇವರ ಹೊಟ್ಟೆಯಲ್ಲಿ ಹೆಬ್ಬೆರಳಷ್ಟು ಜಠರಾಗ್ನಿದಂತೆ, ವೃಕೋನಾಮ ವನ್ನಿಹಿ ಅಗ್ನಿ ಅಂತ ಹೆಬ್ಬೆರಳಷ್ಟು ಜಠರಾಗ್ನಿ ಇಟ್ಕೊಂಡಿದ್ದಾರೆ. ಆದ ಕಾರಣ ಅವರಿಗೆ ನಮಗೆ ಅತ್ಯಂತ ಅಲ್ಪ ಪರಿಮಾಣದಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಜಠರಾಗ್ನಿ ಇದ್ರೇನೆ ನಾವು ಎಷ್ಟು ಆಹಾರವನ್ನು ತಿಂತಾ ಇದ್ದೇವೆ, ಎಷ್ಟು ತಿಂದ್ರೂ ಸಾಲುವುದಿಲ್ಲ. ಆದರೆ ಹೆಬ್ಬೆರಳಿನ ಪ್ರಮಾಣ ವನ್ನಿ ಜಠರಾಗ್ನಿ ಇದೆ ಅಂತ ಹೇಳಿದ್ರೆ, ಅದಕ್ಕೆ ನಮಗೆ ಮುಂದೆ ಭೀಮಸೇನ ದೇವರು ಬಂಡಿ ಅನ್ನವ ತಿಂದಿತು ಕೂಸು, ಬಕನ ಪ್ರಾಣವ ತೆಗೆದಿತು ಕೂಸು ಅಂತ ಹೇಳಿ ಅಷ್ಟು ಅನ್ನವು ತಿಂತಾರೆ. ಮಧ್ವಾಚಾರ್ಯರು ಮುಂದೆ ಅವರ ಮಹಿಮೆಯಲ್ಲಿ ತೋರಿಸ್ತಾರೆ. ಆದ ಕಾರಣ ಅಂತಹ ವೃಕೋದರನ ಪ್ರತಾಪವನು, ಅಂತಹ ವೃಕೋದರ ನಾಮಕನಾದಂತಹ ಭೀಮಸೇನ ದೇವರ ಪ್ರತಾಪವನ್ನು ತಿಳಿದು ನಿಲ್ಲುವರು, ಆತನೆದುರಿಗೆ ನಿಲ್ಲುವವರು ಯಾರಿದ್ದಾರೆ, ತ್ರಿಭುವನಗಳಲ್ಲಿ, ಮೂರು ಲೋಕಗಳಲ್ಲಿ ಯಾರು ಇಲ್ಲ ಅಂತ ಹೇಳ್ತಾ, ಶ್ರೀ ಭೀಮೋ ಭೀಮಸೇನಶ್ಚ ಮಾರುತಿ ಪಾಂಡುನಂದನ ವೃಕೋದರೋ ಗದಾಪಾಣಿ ಕುಂತಿ ಪುತ್ರೋ ಮಹಾಬಲ ಅಂತ ಹೇಳಿ ಭೀಮಸೇನ ದೇವರ ಅವತಾರವನ್ನ ಮುಗಿಸಿ, ಇನ್ನ 23ನೇ ಪದ್ಯದಿಂದ 29ನೇ ಪದ್ಯದವರೆಗೂ ಮಧ್ವಾಚಾರ್ಯರ ವರ್ಣನೆ ಮಾಡಿ ಮಧ್ವನಾಮವನ್ನು ಮುಗಿಸ್ತಾರೆ. ದಾನವರು ಕಲಿಯದೊಳಗೆ ಅವತರಿಸಿ ಸುಜನಿಗೆ ವೇನನ ಕುಮತವ ಬೋಧಿಪುದನರಿತು, ಜ್ಞಾನಿತ ಪವಮಾನ ಭೂತದೊಳಗೆ ಅವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ. ಯಾರು ಹನುಮಂತನ ಹನುಮಂತ ದೇವರ ಕೈಯಲ್ಲಿ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಭೀಮಸೇನ ದೇವರ ಕೈಯಲ್ಲಿ ಯಾರು ದುಷ್ಟರು, ದೈತ್ಯರು, ರಾಕ್ಷಸರು ಮರಣ ಹೊಂದಿದ್ದಾರೆ, ಅವರೆಲ್ಲರೂ ಬಲದಿಂದ ನಾವು ಭೀಮಸೇನ ದೇವರನ್ನ, ಹನುಮಂತನನ್ನ ಅರ್ಥಾತ್ ವಾಯುದೇವರನ್ನ ನಾವು ಗೆಲ್ಲಲಾರಿವಿ ಅಂತ ಹೇಳಿ ಕಲಿಯುಗದಲ್ಲಿ ಅವತಾರ ಮಾಡಿ ಜ್ಞಾನದಿಂದ ಏನು ಹರಿ ಸರ್ವೋತ್ತಮತ್ವ ಇದೆ ಅದರನ್ನ ಅಲ್ಲಗಳೆದು ಎಲ್ಲರನ್ನ ತಪ್ಪು ಹಾದಿ ಹಿಡಿಸಬೇಕು ಅಂತ ಹೇಳಿ ಹರಿದ್ವೇಷವನ್ನು ಮಾಡಿ ಹರಿಗೆ ದ್ರೋಹವನ್ನು ಬಗೆಯಬೇಕು, ವಾಯುದೇವರಿಗೆ ದ್ರೋಹವನ್ನು ಬಗೆಯಬೇಕು ಅಂತ ಹನುಮಂತನ ಕೈಯಲ್ಲಿ, ಭೀಮಸೇನ ದೇವರ ಕೈಯಲ್ಲಿ ಹತರಾದವರೆಲ್ಲರೂ ದಾನವರು ಕಲಿಯುದೊಳಗೆ ಅವತರಿಸು ಸುಜನರಿಗೆ ವೇನನ ಕುಮತವ ಬೋಧಿಪುದನರಿತು, ಅಲ್ಲಿಯವರೆಗೂ 21 ಕುಮತಗಳೆಲ್ಲ ಬಂದು ಉಪದೇಶವನ್ನು ಮಾಡಿದರು. ಆಗ ಜ್ಞಾನಿತ ಪವಮಾನ ಭೂತದೊಳ ಅವತರಿಸಿ ಭಗವಂತನ ಆಜ್ಞೆಯ ಮೇರೆಗೆ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿ
ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ. ಮಾನನಿಧಿ ನಮ್ಮ ವಾಯುದೇವರು ಮಧ್ವಾಚಾರ್ಯರು ಅಂತ ಹೆಸರಿನಿಂದ ಅವತಾರ ಮಾಡಿದರು ಅಂತ ಹೇಳ್ತಾ ಇನ್ನು ಮಧ್ವಾಚಾರ್ಯರ ವಿಷಯವನ್ನು ಹೇಳ್ತಾರೆ. ಅರ್ಭಕತನವನೀಗಿ ಬದರಿಯಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರಾರ್ಥ ಪಠಿಸಿ ಉರ್ವಿಯಳು ಆಮ್ನಾಯದ ತತ್ವ ಮಾರ್ಗವನ್ನು ಸರ್ಪ ಸುಜನರಿಗೆ ಅರುಗಿದ ಮೋದದಿ. ನಮಗೆ ಸುಮಧ್ವೇಜದಲ್ಲಿ ಬರುತ್ತೆ, ಮಧ್ಯಗೇಹ ಭಟ್ಟು ದಂಪತಿಯರಿಗೆ ವಾಯುದೇವರು ಹುಡುತ್ತಾರೆ, ಅದರಲ್ಲಿ ಅವರಿಗೂ ಶುಕ್ಲಶೋಣಿತ ಸಂಬಂಧವಿಲ್ಲದೆ ಅವತಾರವನ್ನು ಮಾಡ್ತಾರೆ. ಆ ಮಗುವಿಗೆ ವಾಸುದೇವ ಅಂತ ಹೆಸರಿಡ್ತಾರೆ. ಭಗವಂತನಿಗೆ ವಾಸುದೇವ ಅಂತ ಹೆಸರು. ಯಾಕೆ? ವಾಸನಾತ್ ವಾಸುದೇವ, ಎಲ್ಲಾ ಕಡೆ ಭಗವಂತ ವಾಸ ಮಾಡ್ತಾನಾದ ಕಾರಣ ಅವನಿಗೆ ವಾಸುದೇವ. ಹಾಗೆ ಇವರು ಭಗವಂತನ ಜೊತೆಗೆ ಎಲ್ಲಾ ಕಡೆ ಇರ್ತಾರಾದ ಕಾರಣ ಇವರಿಗೆ ವಾಸುದೇವ ಅಂತಿಟ್ಟರು. ಅವರಿಗೆ ಮುಂಜೆ ಆಯ್ತು 7 ವರ್ಷಕ್ಕೆ ಉಪನಯನ ಆದ ಮೇಲೆ 12ನೆಯ ವಯಸ್ಸದಲ್ಲೇ ಅವರು ಅಚ್ಯುತ ಪ್ರೇಕ್ಷಾಚಾರ್ಯರಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಅರ್ಭಕತನವನೀಗಿ ಬದರಿಯಲಿ ಮಧ್ವಮುನಿ, ಆ ಮಧ್ವಾಚಾರ್ಯರಾಗಿ ಅವರು ನೇರಾಗಿ ಬದರಿಕಾಶ್ರಮಕ್ಕೆ ಹೋಗಿ ಸಾಕ್ಷಾತ್ತು ನಾರಾಯಣನ ಅವತಾರವಾದಂತಹ ಭಗವಾನ್ ವೇದವ್ಯಾಸರಲ್ಲಿ ನಿರ್ಭಯದಿ ಸಕಲ ಶಾಸ್ತ್ರಾರ್ಥ ಪಠಿಸಿ ಎಲ್ಲಾ ಶಾಸ್ತ್ರಾರ್ಥಗಳನ್ನ ತಿಳಿದು ಇಲ್ಲಿ ಭೂಮಿಯ ಮೇಲಿರುವ ಅವರಿಗೆ ತತ್ವ ಮಾರ್ಗವನ್ನು, ಆಮ್ನಾಯದ ತತ್ವ ಮಾರ್ಗದ ಸ್ವಲ್ಪ ಸುಜನರಿಗೆ ಎಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿದ್ದಾರೆ ಅಂತ ಹೇಳ್ತಾ, ಸರ್ವೇಶ ಹರಿ ವಿಶ್ವವೆಲ್ಲವೋ ಪುಸಿಯೆಂಬ ದುರ್ವಾದಿಗಳ ಮತವ ನೆರೆ ಖಂಡಿಸಿ ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲಿ. ಭಗವಂತ ಸರ್ವೇಶ, ಬ್ರಹ್ಮಾಂಡ ನಾಯಕ, ದೇವತಾ ಸಾರ್ವಭೌಮ, ದೇವದೇವೋತ್ತಮ. ಆದರೆ ಇಲ್ಲಿ ಅಲ್ಲಿಯವರೆಗೂ ಏನು ಮತವಿತ್ತು? ಜಗತ್ತೆಲ್ಲವೂ ಮಿಥ್ಯ ಎಂಬುವ ರೀತಿಯಲ್ಲಿ ದುರ್ವಾದಿ ಏನು ಮತವೆಲ್ಲ ಇತ್ತು. ಭಗವಂತ ಸರ್ವೋತ್ತಮನಲ್ಲ, ವಿಶ್ವವೆಲ್ಲ ಮಿಥ್ಯ ಮೊದಲಾದಂತಹ ದುರ್ವಾದಿಗಳ ಮತಗಳ ನೆರೆ ಖಂಡಿಸಿ, ಅಂತಹ ದುರ್ಮತಗಳನ್ನೆಲ್ಲ 21 ಕುಮತಗಳನ್ನ ಖಂಡಿಸಿ ಸರ್ವೇಶ ಹರಿ ವಿಶ್ವ ಸತ್ಯವೆಂದರುಹಿದ ಶರ್ವಾದಿ ಗೀರ್ವಾಣ ಸಂತತಿಯಲ್ಲಿ ನಮಗೆ ವಾಯುದೇವರ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಅಲ್ಲಿಯವರೆಗೂ ಈ ಕಲಿಯುಗದಲ್ಲಿ ಭೂಮಿಯ ಮೇಲಿದ್ದಂತಹ 21 ಕುಮತಗಳನ್ನ ಖಂಡಿಸಿ ಹರಿಯೇ ಸರ್ವೋತ್ತಮ, ಜಗತ್ತು ಸತ್ಯ, ಹರಿಸತ್ಯ, ಜಗತ್ತು ಸತ್ಯ ಎಂದು ತಿಳಿದು ಜ್ಞಾನಿಗಳಿಗೆಲ್ಲರಿಗೂ ಕೂಡ ಬೋಧಿಸಿದ್ದಾರೆ, ತತ್ವವನ್ನ ಬೋಧಿಸಿದ್ದಾರೆ. 21 ಕುಭಾಷ್ಯಗಳ ಬೇರನ್ನು ತರಿದು ಶ್ರೀಕರಾರ್ಚಿತ ನೊಲುಮೆ ಶಾಸ್ತ್ರ ರಚಿಸಿ ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ ಆ ಕಮಲನಾಭ ಎತ್ತಿ ನಿಖರ ಕೊರೆದ. ಈ ರೀತಿಯಾಗಿ ಇವಾಗ ಹೇಳಿದಂತೆ 21 ಕುಮತಗಳನ್ನೆಲ್ಲ ಆ ಬೇರು ಸಮೇತವಾಗಿ ಅದರನ್ನ ನಾಶ ಮಾಡಿ ಶ್ರೀಕರಾರ್ಚಿತ ನೊಲುಮೆ, ಆ ಭಗವಂತನ ಅನುಗ್ರಹದಿಂದ ಒಳ್ಳೆ ಸಚ್ಶಾಸ್ತ್ರವನ್ನ ರಚಿಸಿ ಹರಿ ಸರ್ವೋತ್ತಮ ಮತ್ತು ಹರಿ ಸರ್ವೇಶ, ಸರ್ವತಂತ್ರ ಸ್ವತಂತ್ರ, ಅವನು ಈಶ, ಜೀವರು ದಾಸರು ಎಂಬುವಂತಹ ಈ ಈಶದಾಸ ಭಾವ ದ್ವೈತ ಸಿದ್ಧಾಂತವನ್ನ ರಚಿಸಿ ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ, ಮುಲ್ಲೋಕಗಳಲ್ಲಿ ತ್ರೈಲೋಕ್ಯಾಚಾರ್ಯರು, ನಮ್ಮ ಮಧ್ವಾಚಾರ್ಯರು ವಾಯುಸ್ತುತಿಯಲ್ಲಿ ತ್ರೈಲೋಕ್ಯಾಚಾರ್ಯ ಅಂತ ಹೇಳ್ತಾರೆ. 3 ಲೋಕಗಳಲ್ಲಿರುವ ಸುರರಿಗೂ ಎಲ್ಲರಿಗೂ ಕೂಡ ಮಧ್ವಾಚಾರ್ಯರು ಗುರುಗಳಾಗಿದ್ದಾರೆ ಅಂತ ಹೇಳ್ತಾ, ಇನ್ನ ವೇದವ್ಯಾಸ ದೇವರು ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಸೂತ್ರಗಳನ್ನ ಬರೆದರು ಮತ್ತು ವೇದಗಳನ್ನ ವಿಂಗಡಿಸಿ ವೇದವ್ಯಾಸರಾದರು. ಆಮೇಲೆ ಭಾರತ 18 ಪುರಾಣಗಳನ್ನೆಲ್ಲ ಬರೆದರು. ಆದರೆ ಮಧ್ವಾಚಾರ್ಯರು ಆಚಾರ್ಯರು ವೇದವ್ಯಾಸ ದೇವರು ಬರೆದಿರುವ ಬ್ರಹ್ಮಸೂತ್ರಗಳಿಗೆ ಭಾಷ್ಯ, ಅಣುಭಾಷ್ಯ, ನ್ಯಾಯ ವಿವರಣ, ಈ ರೀತಿಯಾಗಿ 4 ವ್ಯಾಖ್ಯಾನಗಳನ್ನ, ಅನುವ್ಯಾಖ್ಯಾನ ಅಂತ 4 ಭಾಷ್ಯಗಳನ್ನ ಬರೆದರು. ಅಂದ್ರೆ ಭಾಷ್ಯ ಅಂದ್ರೆ ಹೇಗಿರಬೇಕು? ಸೂತ್ರ ಅಂತ ಹೇಳಿದ್ರೆ ಅದು
ಹೇಗಿರಬೇಕು? ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತು ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂ. ಬ್ರಹ್ಮಸೂತ್ರಗಳು. ಸೂತ್ರದ ಲಕ್ಷಣ ಏನು? ಅಲ್ಪಾಕ್ಷರಗಳಿರಬೇಕು, ಸಂದಿಗ್ಧತೆ ಸಂಶಯ ಇರಬಾರದು, ಸಾರವತ್ತಾಗಿರಬೇಕು, ವಿಶ್ವತೋಮುಖವಾಗಿರಬೇಕು, ದೋಷಗಳು ಇಲ್ಲದೆ ಇರಬೇಕು, ವ್ಯರ್ಥಾಕ್ಷರಗಳು ಇರಬಾರದು. ಅಂತಹ ಬ್ರಹ್ಮಸೂತ್ರಗಳು ಅರ್ಥವಾಗದೆ ಇರುವಾಗ ಆ ಸೂತ್ರದಲ್ಲಿ ಏನು ಇದೆಯೋ ಯಥಾರ್ಥವಾಗಿ ಭಾಷ್ಯವನ್ನು ಬರೆದು, ಭಾಷ್ಯ ಅಂದ್ರೆ ಆಚಾರ್ಯರ ಭಾಷ್ಯವೇ ಭಾಷ್ಯ, ಭಾಷ್ಯ ಅಂದ್ರೆ ಕಾಮೆಂಟ್ರಿ. ಅಲ್ಲಿ ಏನಿದೆ ಅದಕ್ಕೆ ಅರ್ಥವಾಗುವಂತೆ ಹೇಳಬೇಕೇ ಹೊರತು ಅಲ್ಲಿ ಇರೋದು ಒಂದು ಹೇಳೋದು ಒಂದು ಮಾಡಿದರೆ ಅದು ಕುಭಾಷ್ಯವಾಗತ್ತೆ. ಇದ್ದಿದ್ದು ಇದ್ದಾಗೆ ಅರ್ಥವಾಗುವಂತೆ ಬಿಡಿಸಿ ಹೇಳುವುದು ಭಾಷ್ಯ. ಅದು ಆಚಾರ್ಯರು ಬರೆದಿದ್ದಾರೆ ಅಂತ ಹೇಳ್ತಾ, ಬದರಿಕಾಶ್ರಮಕ್ಕೆ ಪುನರಪಿ ಹೋಗಿ ವ್ಯಾಸ ಮುನಿ ಪದಕೆರಗಿ ಸಕಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ಎಯ್ದಿದ ಮಧ್ವಮುನಿರಾಯಿಗೆ ಅಭಿನಮಿಪೆನು. ಇನ್ನ ಮಧ್ವಾಚಾರ್ಯರು 2ನೇ ಸಾರಿ ಮತ್ತೂ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ವೇದಾರ್ಥಗಳನ್ನೆಲ್ಲ ವೇದವ್ಯಾಸ ದೇವರಿಂದ ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ಎಯ್ದಿದ, ಇವರೇನು ಭಾವಿ ಬ್ರಹ್ಮರು ಬರ್ತಾರೆ, ಬ್ರಹ್ಮತ್ವದ ಎಯ್ದಿದ ಮಧ್ವ ಮುನಿರಾಯನಿಗೆ. ನಮಗೆ ಮುನಿತ್ರಯ ಇದೆ ಮಧ್ವ ಸಿದ್ಧಾಂತದಲ್ಲಿ, ಮಾಧ್ವ ಪರಂಪರೆಯಲ್ಲಿ. ಶ್ರೀಮಧ್ವ ಕಲ್ಪವೃಕ್ಷಶ್ಚ ಜಯಾರ್ಯ ಕಾಮದುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದಾಕೃತಂ. ಮಧ್ವಮುನಿ, ಜಯಮುನಿ, ವ್ಯಾಸಮುನಿ ಅಂತ ಹೇಳಿ ಅಂತಹ ಮಧ್ವಮುನಿ ರಾಯರಿಗೆ ನಾನು ಅಭಿನಮಿಪೆ, ಚೆನ್ನಾಗಿ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ, ನಮಗೆ ನೋಡಿ ವಾಯುದೇವರು ಹನುಮ ಭೀಮ ಮಧ್ವರಾಗಿ ಅವತಾರ ಮಾಡಿದಾಗ ಇವರು 3 ಅವತಾರಗಳಲ್ಲಿ ವಾಯುದೇವರು ಭಗವಂತನಲ್ಲೇ ವಿದ್ಯೆಯನ್ನು ಕಲ್ತಿದ್ದಾರೆ. ಹನುಮದ ಅವತಾರ ಮಾಡಿದಾಗ ನಾನು ಮೊದಲು ಹೇಳಿದಂತೆ ಸೂರ್ಯಾಂತರ್ಗತನಾದಂತಹ ಲಕ್ಷ್ಮೀನಾರಾಯಣರ ದೇವರತ್ರಿಗೆ ಹೋಗಿ ಪಾಠವನ್ನ ಕಲ್ತರು. ಭೀಮಸೇನರಾಗಿ ಅವತಾರವನ್ನು ಮಾಡಿದಾಗ ಭೀಮಸೇನ ದೇವರ ಅವತಾರ ಮಾಡಿದಾಗ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣನಿಂದ ಪಾಠ ಕಲ್ತರು. ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗ ವಾಸಿಷ್ಠ ಕೃಷ್ಣರಾದ ವೇದವ್ಯಾಸ ದೇವರಿಂದ ಪಾಠವನ್ನು ಕಲ್ತರು. ಜಗದ್ಗುರುಗಳಾದ ಮಧ್ವಾಚಾರ್ಯರು ಜಗದ್ಗುರುಗಳಿಗೆ ಗುರುವಾದ ವೇದವ್ಯಾಸರಿಂದ ಪಾಠ ಕಲ್ತರು ಅಂತ ನಾವು ತಿಳ್ಕೋಬೇಕು. ಇನ್ನು ಕೊನೆಗೆ ಜಯ ಜಯತು ದುರ್ವಾದಿ ಮತ ತಿಮಿರ ಮಾರ್ತಾಂಡ ಜಯ ಜಯತು ವಾದಿಗಜ ಪಂಚಾನನ ಜಯ ಜಯತು ಚಾರ್ವಾಗ ಗರ್ವ ಪರ್ವತ ಕುಲಶ ಜಯ ಜಯತು ಜಗನ್ನಾಥ ಮಧ್ವನಾಮ ಅಂತ ಹೇಳಿ ಮಧ್ವಾಚಾರ್ಯರಿಗೆ ಜಯಕಾರವನ್ನ ಹೇಳ್ತಾರೆ. ಜಯ ಜಯತು ಜಯ ಜಯತು ಜಯ ಜಯತು ಜಯ ಜಯತು ಅಂತ ಹೇಳಿ ದುರ್ವಾದಿ ಮತರ ತಿಮಿರ ಮಾರ್ತಾಂಡ, ದುರ್ವಾದಿಗಳ ಮತ ಎಂಬ ಕತ್ತಲಿಗೆ ಸೂರ್ಯನಂತೆ, ವಾದಿಗಜ ಪಂಚಾನನ ಮತ್ತು ಚಾರ್ವಾಗ ಗರ್ವ ಪರ್ವತ ಕುಲಶ ಜಗನ್ನಾಥ ಮಧ್ವನಾಥ ಅಂತ ಹೇಳ್ತಾ ಇಲ್ಲಿ ಜಯ 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 ನಾವು ಜಯಕಾರ ಹೇಳ್ತೀವಿ, ಶ್ರೀಗಳಿಗೆ ಜಯವಾಗಲಿ ಹೇಳ್ತೇವೆ. ಆ ಜಯಕಾರ ಹೇಳೋದೇನು ಅಂದ್ರೆ ಇಲ್ಲಿ ಹೇಳ್ತಾರೆ, ಒಮ್ಮೆ ಜಯಕಾರ ಹೇಳಿದರೆ ಸಾಮಾನ್ಯವಾಗಿ ಜಯ ಜಯರಾಗಿ, 2 ಸಲ ಹೇಳಿದರೆ ಆದರದಿಂದ ಜಯ ಜಯ ಅಂತ ಹೇಳ್ತಾರೆ, 3 ಸಲ ಹೇಳಿದರೆ ನಿಶ್ಚಯವಾಗಿ ಪ್ರಮಾಣಾರ್ಥಗಳಿಂದ ಹೇಳು, 4 ಬಾರಿ ಹೇಳಿದರೆ ಮಹಾ ಸಮರ್ಥದಿಂದ ಎಲ್ಲವೂ ತಿಳಿಯತಕ್ಕಂತಹ ಇದಾಗಿ ನಿಶ್ಚಯಾತ್ಮಕವಾಗಿ ಹೇಳುವುದು. ಆ ರೀತಿಯಾಗಿ ನಮಗೆ ಶ್ರೀಪಾದರಾಜರು ವಾಯುದೇವರ 3 ಅವತಾರಗಳನ್ನ ಮಹಿಮೆಯನ್ನ ನಮಗೆ ಅತ್ಯಂತ ತಿಳಿ ಕನ್ನಡದಲ್ಲಿ ಸಣ್ಣ ಸಣ್ಣ ಪದಗಳಿಂದ ನಮಗೆ ಹೇಳ್ತಾ ಇದ್ದಾರೆ. ಸಂಕ್ಷೇಪ ವಿಸ್ತರಾಭ್ಯಂಚ ಕಥಯಂತಿ ಮನೀಷಿಣಃ ಅಂತೇಳಿ, ಒಂದೇ ವಿಷಯವನ್ನ ಸಂಕ್ಷೇಪವಾಗಿ ಹೇಳಬೇಕು, ವಿಸ್ತಾರವಾಗಿ ಹೇಳಬೇಕು. ಯಾರು? ಮಹಾಜ್ಞಾನಿಗಳು. ಶ್ರೀಪಾದರಾಜರು ವಾಯುದೇವರ ಅಪಾರವಾದ ಮಹಿಮೆಯನ್ನ 3 ಅವತಾರಗಳಲ್ಲಿ ಅವರ ಮಹಿಮೆಯನ್ನ 29 ಪದ್ಯಗಳಲ್ಲಿ ಸುಂದರವಾಗಿ ಹೃದ್ಯಂಗಮವಾಗಿ ವರ್ಣಿಸ್ತಾ ಇದ್ದಾರೆ. ಇನ್ನ 29 ತುಂಗಕುಲ ಗುರುವರನ ಹೃತ್ ಕಮಲದೊಳು ನೆಲೆಸೆ ಭಂಗವಿಲ್ಲದ ಸುಖವ ಸುಜನಕ್ಕೆಲ್ಲ ಹಿಂಗದೆ ಕೊಡುವ ಗುರು ಮಧ್ವಾಂತರಿಯಾಮಿ ಶ್ರೀ ರಂಗ ವಿಠಲನೆಂದು ನೆರೆ ನಂಬಿರೋ. ನಮಗೆ ನಾವು ಈ
ದುರ್ಲಭವಾದಂತಹ ಮನುಷ್ಯ ಜನ್ಮವನ್ನ ನಾವು ಪಡೆದಿದ್ದೇವೆ. ಇಲ್ಲಿ ನಾವು ಸಾಧನೆ ಮಾಡಿಕೊಂಡು ನಮ್ಮ ಹೃದಯ ಕಮಲದಲ್ಲಿರುವ ಬಿಂಬರೂಪಿ ಭಗವಂತನ ದರ್ಶನ, ಅದೇ ಅಪರೋಕ್ಷ ದರ್ಶನವಾಗಬೇಕು ಅಂತ ಹೇಳಿದರೆ ನಾವು ಮಧ್ವ ಮತವನ್ನ ಹಿಡಿಯಬೇಕು, ಮಧ್ವಾಚಾರ್ಯರ ಶಾಸ್ತ್ರವನ್ನ ಓದಬೇಕು, ಸಾಧನೆ ಮಾಡಬೇಕು. ಮಾಧ್ವ ಪರಂಪರೆಯಲ್ಲಿ ಬಂದಿರೋ ಗುರುಗಳ ಪಾದವನ್ನ ಹಿಡಿದು ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಯರು, ಈ ಮಹಾನುಭಾವರ ಪಾದಗಳನ್ನ ಹಿಡಿದು ನಾವು ಸಾಧನೆ ಮಾಡಿಕೋಬೇಕು. ಭಂಗವಿಲ್ಲದ ಸುಖವ ಸೃಜನಕ್ಕೆಲ್ಲ ಹಿಂಗದೆ ಕೊಡುವ ಗುರು ಮಧ್ವಾಂತರಿಯಾಮಿ. ನಮಗೆ ಆ ಭಗವಂತನು ಒಲಿಬೇಕು ಅಂತ ಹೇಳಿದರೆ ಥ್ರೂ ಪ್ರಾಪರ್ ಚಾನಲ್ ಹೋಗ್ಬೇಕು. ಅದಕ್ಕೆ ನಾವು ಮಾಧ್ವರೆಲ್ಲರೂ ಏನು ಹೇಳಿದರು, ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀಪಾದರಾಜ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ವ್ಯಾಸರಾಜ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ಥ್ರೂ ಪ್ರಾಪರ್ ಅದೇ ಹೇಳ್ತಾರೆ, ಸುಜನಕ್ಕೆಲ್ಲ ಹಿಂಗದೆ ಕೊಡುವ ಗುರು ಮಧ್ವಾಂತರಿಯಾಮಿ. ಆ ಜಗದ್ಗುರುಗಳಾದ ಮಧ್ವಾಂತರ್ಯಾಮಿಯಾದ ಶ್ರೀ ರಂಗವಿಠಲನು ಎಂದು ನಮಗೆ ಎಲ್ಲವನ್ನು ಕೊಡುವನ್ನ ಮುಕ್ತಿಯನ್ನು ಕೊಡುವ, ನಮ್ಮ ಸಂಸಾರ ಭವವನ್ನ ನಾಶ ಮಾಡುವಂತಹ ರಂಗವಿಠನು ಆ ಗುರು ಮಧ್ವಾಂತರ್ಯಾಮಿ ಶ್ರೀ ರಂಗವಿಠಲನೆಂದು ನೆರೆನಂಬಿರೋ ಅಂತ ಹೇಳಿ ಮಧ್ವಾವತಾರ ಅವತಾರವನ್ನು ನಮಗೆ ಇದು ಮಾಡ್ತಾರೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮುತಲಂ ಭಜೆ ತಾಪತ್ರಯಾಪಹಂ ಅಂತ ಹೇಳಿ ಮಧ್ವಾಚಾರ್ಯರನ್ನ ನಾವು ನಮಸ್ಕಾರ ಮಾಡಿ ಇಲ್ಲಿಗೆ ಮಧ್ವನಾಮ ಮುಗಿದರೆ ಇನ್ನ 3, 30, 31, 32 ಪದ್ಯಗಳಲ್ಲಿ ಜಗನ್ನಾಥದಾಸರು ಆ ಮಧ್ವನಾಮಕ್ಕೆ ಫಲಶ್ರುತಿಯನ್ನು ಹೇಳ್ತಾರೆ. ಸೋಮ ಸೂರ್ಯೋಪರಾಗದಿ ಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವಕ್ಕೂ ಶ್ರೀ ಮಧ್ವನಾಮ ಬರೆದು ಓದಿದವರಿಗೆ. ಈ ಮಧ್ವನಾಮ ಯಾರು ಬರಿತಾರೆ, ಓದುತ್ತಾರೆ, ಸೋಮ ಸೂರ್ಯೋಪರಾಗದಿ, ಸೂರ್ಯ ಮತ್ತು ಚಂದ್ರ ಗ್ರಹಣ ಪರ್ವಕಾಲಗಳಲ್ಲಿ ಗೋ ಸಹಸ್ರ ಗೋವುಗಳನ್ನ, 1000 ಕರುವು ಸಹಿತ ಗೋವುಗಳನ್ನ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣನಿಗೆ ಕೊಟ್ಟರೆ, ಗಂಗಾ ನದಿಯ ತಡದಲ್ಲಿ ಕೃಷ್ಣಾರ್ಪಣ ಮುಕುಂದಾರ್ಪಣ ಅಂತ ಕೊಟ್ಟರೆ ಎಷ್ಟು ಫಲ ಬರುತ್ತೋ ಅಷ್ಟು ಫಲ ಮಧ್ವನಾಮ ಬರೆದು ಓದಿದವರಿಗೆ ಬರತ್ತೆ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರ ಭಾಷ್ಯದಲ್ಲಿರುವ ಒಂದು ಅಕ್ಷರ ಬರೆದರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಗಾಂಗ ಮಂಗಲ ತರಂಗ ಭಂಗದ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ ಗತೈಕತಮ ವರ್ಣಲೇಖಕ ಸತ್ಯತೀರ್ಥ ಈಗ ಭಾಷ್ಯ ಮಾಲಿಖತು. ಪವಿತ್ರವಾದ ಗಂಗಾ ನದಿಯ ದಡದಲ್ಲಿ, ಅಲೆಗಳು ಅಪ್ಪಳಿಸುವ ದಡದಲ್ಲಿ ಭವ್ಯವಾದ ದಿವ್ಯವಾದ ಹರಿಮಂದಿರವನ್ನ ನಿರ್ಮಿಸಿ ಹರಿಯನ್ನ ಪ್ರತಿಷ್ಠಾಪನೆ ಮಾಡಿ ಧೂಪ ದೀಪ ನೈವೇದ್ಯಗಳಿಂದ ಆಚಂದ್ರ ತಾರಾರ್ಕ ನಡೆಯುವಂತೆ ಮಾಡಿ ವ್ಯವಸ್ಥೆ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಆಚಾರ್ಯರ ಭಾಷ್ಯದಲ್ಲಿ ಒಂದು ಅಕ್ಷರ ಬರೆದ್ರೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಯಾರು ಈ ಮಧ್ವನಾಮವನ್ನು ಓದಿದರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾ, ಪುತ್ರರಿಲ್ಲದವರು ಸತ್ಪುತ್ರರೈದುವರು ಸರ್ವತ್ರದಲ್ಲಿ ದಿಗ್ವಿಜಯವಾಹುದು ಸದಾ, ಶತ್ರುಗಳು ಬೀಳುವ ಅಪಮೃತ್ಯ ಬರಲಂಜುವುದು ಸೂತ್ರನಾಮಕ ಸಂಸ್ಮೃತಿ ಮಾತ್ರದಿ. ಈ ಮಧ್ವನಾಮ ಓದಿ ಬರೆದು ಪಾರಾಯಣ ಮಾಡಿ ಕೇಳಿ ಮಾಡಿದರೆ ಮಕ್ಕಳಿಲ್ಲದವರು ಸತ್ಪುತ್ರರನ್ನು ಹೊಂದುತ್ತಾರೆ, ಎಲ್ಲಾ ಕಡೆ ದಿಗ್ವಿಜಯವಾಗತ್ತೆ, ಶತ್ರುಗಳೆಲ್ಲರೂ ನಾಶವಾಗ್ತಾರೆ, ಅಪಮೃತ್ಯು ಬರಲಿಕ್ಕೆ ಅಂಜತ್ತೆ, ಅಪಮೃತ್ಯು ಬರುವುದಿಲ್ಲ. ಸೂತ್ರನಾಮಕ ಸಂಸ್ಕೃತಿ ಮಾತ್ರದಿ, ಸೂತ್ರನಾಮಕರಾದಂತಹ ವಾಯುದೇವರ ಒಂದು ಸ್ಮರಣೆಯಿಂದ ನಮಗೆ ಎಲ್ಲವೂ ಪರಿಹಾರವಾಗತ್ತೆ. ಶ್ರೀಪಾದರಾಜರು ಸುರಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವ ನೀವುದು ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭವ ಕೂಪಾರದಿಂದ ಕಡೆಹಾಯಿಸುವುದು. ಶ್ರೀಪಾದರಾಜರು ಬರೆದಿರುವಂತಹ ಈ ಮಧ್ವನಾಮ ನಮಗೆ ಸಂತಾಪವನ್ನು ಕಳೆದು ನಮ್ಮ ಏನು ತಾಪಗಳಿದೆ, ತಾಪತ್ರಯಗಳಿದೆ, ಎಲ್ಲಾ ತಾಪಗಳನ್ನ ಪರಿಹಾರ ಮಾಡಿ ಸೌಖ್ಯವನ್ನು ಕೊಡುತ್ತೆ, ಸುಖವನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಈ ಸಂಸಾರ ತಾಪಗಳು ಅಲ್ಲದೆ ಈ ಎಲ್ಲಾ ತಾಪಗಳಿಗೂ ಮೂಲ
ತಾಪ ಮೂಲವಾದಂತಹ ಭವತಾಪವನ್ನ ಕಳೆದು ಸಂಸಾರ ತಾಪವನ್ನ ಕಳೆದು ಸುಖವನ್ನು ಕೊಡುತ್ತೆ. ಯಾವ ಸುಖ? ಮುಕ್ತಿಯ ಸುಖವನ್ನು ಕೊಡುತ್ತೆ. ಶ್ರೀಪತಿ ಜಗನ್ನಾಥ ವಿಠಲನ ತೋರಿ. ಆ ಶ್ರೀಪತಿಯಾದಂತಹ ಲಕ್ಷ್ಮೀಪತಿಯಾದಂತಹ ಜಗನ್ನಾಥ ವಿಠಲನ ಅವನ ದರ್ಶನವಾಗತ್ತೆ. ಭವಕೂಪಾರದಿಂದ ಕಡೆ ಹಾಯಿಸುವುದು. ಈ ಮಧ್ವನಾಮ ನಮ್ಮನ್ನ ಭವ ಸಾಗರದಿಂದ ಭವಕೂಪದಿಂದ ನಮ್ಮನ್ನ ಪಾರು ಮಾಡಿ ಉದ್ಧಾರ ಮಾಡತ್ತೆ ಅಂತ ಹೇಳ್ತಾ ಈ ಮಧ್ವನಾಮವನ್ನು ಕುರಿತು ಇಲ್ಲಿ ನಾನು ನನ್ನ ಉದ್ದೇಶ ಪ್ರತಿಯೊಂದು ನುಡಿ ಓದಿ ಅದರ ಅರ್ಥವನ್ನು ಹೇಳಬೇಕು ಎಂಬುವ ಪ್ರಯತ್ನ. ಇನ್ನು ಎಷ್ಟೊತ್ತು ಈ ಒಂದು ಮಧ್ವನಾಮವನ್ನ ಇಟ್ಟುಕೊಂಡು ಎಷ್ಟು ದಿನಗಳಾದರೂ ನಾವು ಪ್ರವಚನ ಮಾಡಬಹುದು. ಒಂದೊಂದು ನುಡಿಯಲ್ಲಿ ಶ್ರೀಪಾದರಾಜರು ಅಷ್ಟು ಅರ್ಥವನ್ನ ಶಾಸ್ತ್ರಾರ್ಥವನ್ನೆಲ್ಲ ತುಂಬಿಟ್ಟಿದ್ದಾರೆ. ಆದರೆ ಒಂದೂವರೆ ಗಂಟೆಗಳ ಪ್ರವಚನ ಕಾಲದಲ್ಲಿ ಎಷ್ಟು ಹೇಳುವುದಕ್ಕೆ ಸಾಧ್ಯವಾಗತ್ತೋ ಇದಕ್ಕೆ ಸಂಬಂಧಪಟ್ಟಂತಹ ದಾಸ ಸಾಹಿತ್ಯದ ವಾಕ್ಯಗಳು, ವ್ಯಾಸ ಸಾಹಿತ್ಯದ ವಾಕ್ಯಗಳು ಅನೇಕ ಇನ್ನೂ ಉಲ್ಲೇಖ ಮಾಡಬಹುದು. ಆದರೆ ಈಗ ಒಂದು ಸಮಯದ ಒಂದು ಭಾವದಿಂದ, ಸಮಯ ಒಂದು ನಿಯಮ ಇರೋದರಿಂದ ಈ ನನಗೆ ಕೊಟ್ಟಿರುವ ಒಂದು ಸಮಯದಲ್ಲಿ ಯಥಾಶಕ್ತಿ ಯಥಾಮತಿ ಆ ಶ್ರೀಪಾದರಾಜರಿಂದ ರಚಿತವಾದಂತಹ ಮಧ್ವನಾಮವನ್ನು ಕುರಿತು ಶ್ರೀಪಾದರಾಜರ ಆರಾಧನಾ ಸಂದರ್ಭವಾಗಿ ನನ್ನ 2 ವಾಕ್ಯಸುಮಗಳನ್ನ ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ವೀರ ರಾಮಚಂದ್ರ ಭಿನ್ನ ನಮ್ಮ ಕುಲದೈವ ಖಾದ್ರಿ ಲಕ್ಷ್ಮೀ ನರಸಿಂಹ ನಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಣವನ್ನು ಹೇಳ್ತಾ ಮಧ್ವೇಶಾರ್ಪಣವನ್ನು ಹೇಳ್ತಾ, ಅಷ್ಟೇ ಅಲ್ಲದೆ ನನಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ನಾಗು ಶ್ರೀನಿವಾಸ ಅವರಿಗೆ ನಾನು ಈ ಜ್ಞಾನ ಯಜ್ಞದಲ್ಲಿ ನನ್ನವನ್ನು ಭಾಗಿಯನ್ನು ಮಾಡಿ ನನಗೆ ಈ ಒಂದು ಅವಕಾಶ ಕೊಟ್ಟಿರುವಂತಹ ನಾಗು ಶ್ರೀನಿವಾಸ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅವರು ಇಷ್ಟು ಇಳಿ ವಯಸ್ಸಿನಲ್ಲಿ ಕೂಡ ಅವರು 80+ ಇದೆ, ಆದರೂ ಈ ವಯಸ್ಸಿನಲ್ಲೂ ಕೂಡ ಅವರು ಅಷ್ಟು ದೀಕ್ಷಾ, ವ್ಯಾಸರಾಜರಲ್ಲಿ ಅಪಾರವಾದ ಭಕ್ತಿ ಮಾಧ್ವ ತತ್ವದಲ್ಲಿ ದೀಕ್ಷಾ ಇಟ್ಟುಕೊಂಡು ಅನೇಕ ಶ್ರೀಪಾದರಾಜರು, ವ್ಯಾಸರಾಜರು, ಬ್ರಹ್ಮಣ್ಯ ತೀರ್ಥರು, ರಾಯರು ಮೊದಲಾದ ಅವರು ಮಹಾನುಭಾವರ ಆರಾಧನಾ ಸಂದರ್ಭಗಳಲ್ಲಿ ಈ ಅಂತರ್ಜಾಲ ಮೂಲಕ ಜ್ಞಾನಯಜ್ಞವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಅವರಿಗೆ ಭಗವಂತ ಇನ್ನೂ ಆಯುರ ಆರೋಗ್ಯ ಕೊಟ್ಟು ಇದೇ ರೀತಿಯಾಗಿ ಅವರಿಂದ ಜ್ಞಾನಯಜ್ಞ ವಿಶೇಷವಾಗಿ ನಡೆಯುವಂತೆ ಭಗವಂತ ಅವರಿಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.